ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಕೊಲೊಸ್ಸೆಯರ್ 3:1-4 ತೆಗೆದು ಓದೋಣ. ಕೊಲೊಸ್ಸೆಯರ್ 3:1-4. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲೂರುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ಮೇಲುರಂತಗಳ ಮೇಲೆ ಮನಸ್ಸಿಡಿರಿ, ಭೂಲೋಕದ ಸಂಬಂಧಗಳ ಮೇಲೆ ಇಡಬೇಡಿರಿ. ಏಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷನಾಗುವಿರಿ. ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನದಲ್ಲಿ ಕೊಟ್ಟ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ದರ್ಶನ, ವಿಷನ್ ಯೇಸುವೇ, ಈ ವಾಕ್ಯ ಅನುಗುಣವಾಗಿ ನಮ್ಮ ಜೀವಿತವನ್ನು ಅಳವಡಿಸಿಕೊಂಡು ನಮ್ಮ ಜೀವಿತವನ್ನು ಪರಿವರ್ತಿಸಿಕೊಂಡು ಯೇಸುವೇ ಅಪ್ಪ, ವಾಕ್ಯದ ಅನುಗುಣವಾಗಿ ಜೀವಿಸಿ ಅಪ್ಪ ನಿನ್ನ ರಾಜ್ಯಕ್ಕೆ ಸೇರೋದಕ್ಕೆ ಕೃಪೆ ಕೊಡಬೇಕಾಗಿ, ವಾಕ್ಯದ ಮೂಲಕ ಮಾತಾಡಬೇಕಾಗಿ, ಯೇಸುವಿನ ನಾಮದಲ್ಲಿ ವಾಕ್ಯದಿಂದ ನಮಗೊಂದು ದೊಡ್ಡ ಬಿಡುಗಡೆ ಉಂಟು ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಇವತ್ತಿನ ದಿನದಲ್ಲಿ ಏನು ವಾಕ್ಯ ಕೊಡಬೇಕಂತ ಹೇಳಿ ಧ್ಯಾನಿಸ್ತಾ ಇದ್ದಾಗ ದೇವರು ನಿನ್ನ ಮಧ್ಯಾಹ್ನದಿಂದ ಧ್ಯಾನಿಸ್ತಾ ಇದ್ದಾಗ ದೇವರು ಕೊಟ್ಟಿರೋದು ವಾಗ್ದಾನ ಏನಂದರೆ, ನನ್ನ ಬಗ್ಗೆನೇ ಒಂದು ಉದಾಹರಣೆಯಾಗಿ ಕೊಟ್ಟು ಇದರ ಬಗ್ಗೆ ಮಾತಾಡಂತ ಕೊಟ್ಟರು. ಅದು ವಿಷನ್, ದರ್ಶನ. ಆ ವಿಷನ್ ಅಂದರೆ ಒಬ್ಬೊಬ್ಬರ ಮನುಷ್ಯನ ಮೇಲೆ ದೇವರಿಟ್ಟಿರುವ ದರ್ಶನ, ವಿಷನ್. ಅದನ್ನು ನಾವು ಪೂರೈಸಿ ಲೋಕವೋ ಯಾತ್ರೆಯನ್ನು ಮುಗಿಸಿ ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಅದ್ರ ಬಗ್ಗೆ ದೇವರು ಧ್ಯಾನಿಸೋದಕ್ಕೆ ಕೊಟ್ಟಿದ್ದಾರೆ. ಒಂದು ಉದಾಹರಣೆಗೆ ತಗೊಂಡ್ರೆ, ನೀವೆಲ್ಲರೂ ಎಲ್ಲರೂ ಜನಗಳು ಈಗ ಬೈತಾ ಇರೋದು ಏನಂದರೆ, ಅಬ್ರಹಾಮಿಗೆ ಕರೆದ್ರು, ಮಗು ಕೊಡ್ತೀನಂತ ಹೇಳಿದ್ರು, 75 ಇಸ್ವಿಯಲ್ಲಿ ಹೇಳಿದ್ರು, 25 ವರ್ಷ ಲೇಟ್ ಮಾಡಿದ್ರು. ಎಷ್ಟು ವರ್ಷ? 25 ವರ್ಷ ಲೇಟ್ ಮಾಡಿದ್ರು. 100 ವಯಸ್ಸಲ್ಲಿ ಮಗು ಕೊಟ್ಟರು. ಅವನ ಶರೀರೆಲ್ಲ ಸತ್ತೋಗೋ ಟೈಮಲ್ಲಿ ಕೊಟ್ಟರು. ಅದರಿಂದ ಇಸ್ಮೇಲ್ ಅನ್ನೋರು ಆಗಾರಿಂದ ಈಜಿಪ್ಟಿಗೆ ಹೋಗಿ ಆಗಾರನ ಕೊಟ್ಟರು. ಒಂದು ಸಮಯ ದೇವರು ಬೇಗನೆ ಮಗು ಕೊಟ್ಟಿದ್ದರೆ, ಅವರು ಮದುವೆ ಆಗಿ ಸಾರಲಿಗೆ ಮಗು ಕೊಟ್ಟಿದ್ದರೆ ಇಸ್ಮೇಲ್ ಬರ್ತಿರಲಿಲ್ಲ, ಆಗಾರ್ ಬರ್ತಿರಲಿಲ್ಲ ಅಂಥೇಳಿ. ನೋಡ್ರಿ, ಮೆಚ್ಯೂರಿಟಿ ಅಂತ ಒಂದಿದೆ. ಮೆಚ್ಯೂರಿಟಿ ಅಂತ ಹೇಳಿದ್ರೆ, ನಾವು ಆತ್ಮಿಕದಲ್ಲಿ ಬೆಳೀತಾ 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 ಅದು ಕೊನೆ ಇಲ್ಲದಾಗಿ ಸ್ಪಿರಿಚುವಲಲ್ಲಿ ಬೆಳೀತಾ ಇರುತ್ತೆ. ದೇವರಾಗೆ ಮಾರ್ಪಡೋದಕ್ಕೆ ನಾವು ದೇವ್ರ ಥರ ಆಗೋಕ್ಕಾಗಲ್ಲ, ಬಟ್ ಪ್ರಯತ್ನ ಪಡ್ತಾ 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 ಎಂಡ್ ಸ್ಟೇಜಿಗೆ ಹೋಗ್ಬೇಕು. ಅವ್ರು ಮಹಾಪರಿಶುದ್ಧರು. ಅದರಿಂದ ನಮ್ಮ ಪರಿಶುದ್ಧತೆ ಮೂಲಕ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಆದಷ್ಟು ಪ್ರಯತ್ನ ಅಂತೇಳಿದರೆ, ನಮ್ಮ ಆತ್ಮಕ್ಕೆ ಮನಸ್ಸಾಕ್ಷಿಗೆ ತಕ್ಕಂತೆ ನಾವು ದೇವರ ದೃಷ್ಟಿಯಲ್ಲಿ ನಾನು ಕರೆಕ್ಟಾಗಿದ್ದೀನಿ ಅನ್ನುವ ರೀತಿಯಲ್ಲಿ ನಮ್ಮ ಮನಸ್ಸಾಕ್ಷಿಗೆ ತಕ್ಕಂತೆ ನಡ್ಕೊಂಡು ಹೋಗ್ತಾ ಇರಬೇಕು. ಆ ಮೆಚುರಿಟಿ ಅಂದರೆ ಆತ್ಮಿಕದಲ್ಲಿ ಬೆಳೆದು ಒಂದು ಉನ್ನತವಾದ ಸ್ಥಿತಿಗೆ ಹೋಗೋದು. ಆ ರೀತಿ ಬೆಳೆದ್ರೆ ಬೈಬಲಲ್ಲಿರೋ ಸ್ಪಿರಿಚುವಲ್ ಅರ್ಥಗಳನ್ನು ನಾವು ತಿಳ್ಕೊಬೋದು. ಸ್ಪಿರಿಚುವಲ್ ಏನಂತ ಹೇಳಿದ್ರೆ, ನಾವು ಅಬ್ರಹಾಮನಿಂದ ಯೇಸು ಸ್ವಾಮಿಯನ್ನು ನೋಡ್ತೀವಿ, ಆದರೆ ದೇವರು ರಿವರ್ಸಲ್ಲಿ ನೋಡ್ತಾರೆ. ರಿವರ್ಸ್ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಬಂದು ಯಾವ ವರ್ಷದಲ್ಲಿ ಹುಟ್ಟಬೇಕು, ಯಾವ ಟೈಮಲ್ಲಿ ಹುಟ್ಟಬೇಕು, ಅದಕ್ಕೆ ಮುಂಚೆ ಬಂದು ಅಲೆಕ್ಸಾಂಡರ್ ಬರ್ತಾ ಇದ್ದಾರೆ. ಮಲಕ್ಕಿ ಆದಮೇಲೆ ಅಲೆಕ್ಸಾಂಡರ್ ಬರ್ತಾ ಇದ್ದಾರೆ. ಅಲೆಕ್ಸಾಂಡ್ರದ್ದು ಮುಗಿದ ಮೇಲೆ ರೋಮರ್ ಎಂಪರ್ ಬಂದಾಗ ಯೇಸು ಸ್ವಾಮಿ ಬರಬೇಕು. ಆ ಯೇಸು ಸ್ವಾಮಿ ಬರೋ ಟೈಮಿಗೂ ಇವರಿಗೆ ರಿವರ್ಸಲ್ಲಿ ಅಬ್ರಹಾಮಿಗೆ ಮಗು ಈಸಾಕಕ್ಕೆ ಕೊಟ್ಟು ಆ 25 ವರ್ಷ ಆದಮೇಲೆ ಅವರಿಂದ ಈಸಾಕಿಂದ ಯಾಕೋಬು, ಈ ಜನ್ರೇಷನ್ ಬಂದು ಯೇಸು ಸ್ವಾಮಿ ಮುಟ್ಟೋವರೆಗೂ ಆ ರೋಮರಲ್ಲಿ ಸಿಲುಬೆ ಹೊಡೆದು ಅವರಿಗೆ 33 ವರ್ಷ. ಈ ಗ್ಲೋಬಲ್ 4,000 ವರ್ಷಗಳನ್ನು ಬದಲಾಯಿಸಬೇಕು. ಇವಾಗ 2,000 ವರ್ಷ ಆಗಿದೆ. ಈ 6,000 ವರ್ಷಗಳನ್ನು ಬದಲಾಯಿಸೋದಕ್ಕೆ ಅದೊಂದು ವಿಷನ್ ಅವ್ರಿಗೆ ಕೊಟ್ಟಿರುವ ದರ್ಶನದಲ್ಲಿ ಆ ಟೈಮಿಂಗ್ಸಲ್ಲಿ ಅವ್ರು ಹುಟ್ಟಬೇಕು. ಅದು ಬೇಕಾದ್ರೆ ಅದು 1 ಕೊರಿಂಥಿಯರು 9:26 ಅದನ್ನು ನಾವು ಧ್ಯಾನಿಸೋಣ. ಆ ರೀತಿಯಾಗಿ ಆ ತಕ್ಕ ಸಮಯದಲ್ಲಿ ಯೇಸು ಸ್ವಾಮಿ ಹುಟ್ಟಬೇಕಾಗಿದೆ. ಅದಕ್ಕೋಸ್ಕರ ಅವರಲ್ಲಿ 25 ವರ್ಷ ಡಿಲೇ ಮಾಡಿದ್ರು. ಅವ್ರಿಗೆ ಕೊಟ್ಟಿರೋದು ಎಷ್ಟು ವರ್ಷ? ಯೇಸು ಸ್ವಾಮಿಗೆ 3.5 ವರ್ಷ. ಅದರಲ್ಲಿ 30 ವರ್ಷ ಕುಟುಂಬದಲ್ಲೇ ಕಳೆದು ಬಿಟ್ರು. ಇನ್ನಿರೋದು 3.5 ವರ್ಷ. ಈ 3.5 ವರ್ಷದಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ 40 ದಿನ ಉಪವಾಸ ಇದ್ದುಬಿಟ್ರು. ಅದರಲ್ಲೇ 1.5 ತಿಂಗಳು ಹೋಗ್ಬಿಟ್ರು. ಆದರೆ ಪಿತಾ ಚಿತ್ತವನ್ನು ಕರೆಕ್ಟಾಗಿ ಮಾಡಿ ಮುಗಿಸಿ ಇದುವರೆಗೂ
ಗೂಗಲಲ್ಲಿ ನೀವು ಹೊಡೆದ್ರೆ ವಿಚ್ ರಿಲಿಜನ್ ಈಸ್ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಹೊಡೆದ್ರೆ ಕ್ರಿಶ್ಚಿಯನ್ ನಂಬರ್ 1 ಬರುತ್ತೆ. ಬರೀ 3.5 ವರ್ಷದಲ್ಲಿ ಅವ್ರು ಮಾಡಿರೋ ಸೇವೆ, ಯಾಕಂದರೆ ಅವರಲ್ಲಿ ಇದ್ದ ಅದು 3.5 ವರ್ಷದಲ್ಲಿ, ಚಿಕ್ಕ ವರ್ಷದಲ್ಲೇ ಅವರ ದರ್ಶನವನ್ನು ನೆರವೇರಿಸಿದ್ರು. ಇವತ್ತಿನ ದಿನದಲ್ಲಿ ಆ ಚಿಕ್ಕ ವರ್ಷದಲ್ಲೇ ದೇವರು ಕೊಟ್ಟಿರುವ ದರ್ಶನವನ್ನು ಪೂರೈಸಿದ್ರು. ನಾವೆಷ್ಟು ವರ್ಷ ಇದ್ದೀವಿ, ಕಮ್ಮಿ ವರ್ಷ ಇದ್ದೀವಿ, ಎಷ್ಟು ವರ್ಷ ಸೇವೆ ಮಾಡಿದ್ವಿ ಅನ್ನೋದಲ್ಲ, ದೇವರು ಕೊಟ್ಟಿರುವ ದರ್ಶನವನ್ನು ಕರೆಕ್ಟಾಗಿ ಪೂರೈಸಿ ನಮ್ಮ ಕೆಲಸವನ್ನು ಮುಗಿಸಿ ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಕಡೆಯದಾಗಿ ಸಿಲುಬೆಯಲ್ಲಿ ನೀನು ಕೊಟ್ಟಿರುವ ಕೆಲಸ ಮುಗೀತು ಅಂತ ಹೇಳಿ ಪ್ರಾಣ ಬಿಡ್ತಾರೆ. ಆ ರೀತಿಯಾಗಿ ನಾವು ಮುಗಿಂಪನ್ನು ಕರೆಕ್ಟಾಗಿ ಓಡಬೇಕು. ಪೌಲು ಹೇಳ್ತಾರೆ, ಏನಂತ ಹೇಳ್ತಾರೆ ಪೌಲು, ಒಳ್ಳೆ ಹೋರಾಟವನ್ನು ಓಡದೆ ವಿಶ್ವಾಸವನ್ನು ಕಾದುಕೊಂಡೆ, ನನಗಾಗಿ ಪರಲೋಕ ರಾಜ್ಯದಲ್ಲಿ ಕಿರೀಟ ಇಡಲ್ಪಟ್ಟಿದೆ. ಸಾಯಕ್ಕೆ ಮುಂಚೆನೇ ನನಗೆ ಒಳ್ಳೆ ಹೋರಾಟ ಓಡಿದ್ದೀನಿ, ವಿಶ್ವಾಸ ಕಾದುಕೊಂಡೆ. ಆ ರೀತಿ ಮರಣದ ಸಮಯದಲ್ಲಿ ನಮ್ಮ ಅಂತರಾಂದ್ರಿಯದಲ್ಲಿ ಒಂದು ಸಂತೋಷ ಹುಟ್ಟಬೇಕು. ಈ ವಿಷನ್ ಬಗ್ಗೆ, ದರ್ಶನದ ಬಗ್ಗೆ ನಾವು 2-3 ವಾಕ್ಯಗಳನ್ನು ಧ್ಯಾನಿಸೋಣ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರೆ ವರ್ಷಾನುಗಟ್ಟಲೆ ಮಾತಾಡ್ಬೋದು, ಧ್ಯಾನಿಸ್ಬೋದು, ಡೀಪಾಗಿ ಹೋಗ್ಬೋದು. ಬಟ್ ನಾವೊಂದು 3-4 ವಾಕ್ಯದಲ್ಲಿ ಧ್ಯಾನಿಸ್ತೀವಿ ನಮಗೆ ತಕ್ಕಂತೆ. ಇನ್ನು ಬರುವ ದಿನಗಳಲ್ಲಿ ದೇವ್ರನ್ನ ಸ್ಪಿರಿಚುವಲ್ನ ಧ್ಯಾನಿಸೋದಕ್ಕೆ ನಮಗೆ ಅಷ್ಟು ಮೂಳೆ ಕಮ್ಮಿ, ಬಟ್ ಅವರು ಆಕಾಶದಷ್ಟು ಜ್ಞಾನವುಳ್ಳವರು. ಆದರೆ ಇದರಲ್ಲಿ ಎಷ್ಟು ತೆಗಿತಾ ಇದ್ರೂ ಸ್ಪಿರಿಚುವಲ್ ಬರ್ತಾನೆ ಇರುತ್ತೆ. ಇವಾಗ ಆಬ್ರಹಾಮ್ ಬಗ್ಗೆ ಹೇಳಿದ ಹಾಗೆ ಅದರಲ್ಲಿ ಸ್ವಲ್ಪ ಧ್ಯಾನಿಸೋಣ. ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಹಳೆ ಒಡಂಬಡಿಕೆ ಪ್ರಾರ್ಥನೆ ಮಾಡಿ ಪಡ್ಕೊಳ್ಳೋದು. ಎಲ್ಲರೂ ಹೇಳ್ರಿ, ಹಳೆ ಒಡಂಬಡಿಕೆಯಲ್ಲಿ ಪ್ರಾರ್ಥನೆ ಮಾಡಿ ಲೋಕ ಆಶೀರ್ವಾದವನ್ನು ಪಡ್ಕೊಳ್ಳೋದು. ಅರ್ಥ ಆಯ್ತಾ? ಹೊಸ ಒಡಂಬಡಿಕೆಯಲ್ಲಿ ನಡೆದು, ಅಂದರೆ ಮ್ಯಾಥ್ಯೂ 6:33 ಮೊಟ್ಟಮೊದಲ ಸಾರಿಗೆ ದೇವರ ರಾಜ್ಯ ನೀತಿಯನ್ನು ಹುಡುಕಬೇಕು. ಹುಡುಕಿದಾಗ ನಮ್ಮ ಜೀವಿತ ಪಾಪದಿಂದ, ಶಾಪದಿಂದ ಬಿಡುಗಡೆ ಆಗಿ ದೇವರಲ್ಲಿ ನಿಂತು ಸಾಕ್ಷಿ ಜೀವಿತ, ಪರಿಶುದ್ಧ ಜೀವಿತ, ನೀತಿಯುಳ್ಳ ಜೀವಿತ, ಒಂದು ಸಮಾಧಾನಕರವಾದ ಜೀವಿತ, ಸುಳ್ಳು ಹೇಳ್ದಂಗೆ, ಮೋಸ ಮಾಡ್ದಂಗೆ ಒಂದು ಸ್ಪಿರಿಚುವಲ್ ಜೀವಿತದಲ್ಲಿ ನಾವು ಬೆಳೀತಾ 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 ಈ ಲೋಕದ ಅವಶ್ಯಕತೆಗಳು ನಮ್ಮನ್ನು ಹುಡುಕಿ ಬರುತ್ತೆ, ದೇವರು ಕೊಡ್ತಾರೆ. ಈಗ ಎಲ್ಲೋ ಸ್ವಲ್ಪ ದಿನಗಳಿಂದ ನಾನು ಅಲ್ಲಲ್ಲಿ ನೋಡ್ತಾ ಇರ್ತೀನಿ, ಟಿ ವಿಗಳಲ್ಲಿ ಅಲ್ಲಲ್ಲಿ ದೊಡ್ಡ ಕೋಟು ಸೂಟ್ ಹಾಕ್ಕೊಂಡು ಪ್ರಾಸ್ಪರಿಟಿ ಅಂತ ಹೇಳಿ ಒಂದು ನೀನು ಕ್ಲೈಮ್ ಮಾಡು, ನೀನು ಕೇಳು ಕೊಡ್ತೀನಿ ಅಂತ ಹೇಳ್ತಾರೆ. ಏನು, ನೀನು ಪ್ರಾರ್ಥನೆ ಮಾಡಿ ಕೇಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು, ನೀನು ಕೆಟ್ಟವನು, ಪಾಪದಲ್ಲಿದೆಯಾ, ಶಾಪದಲ್ಲಿದೆಯಾ, ದೇವ್ರ ಮಾತಿಗೆ ವಿಧೇಯನಾಗಿದೆಯಾ, ನಿನಗೆ ಗರ್ವ ದಾಸಿ ಐತೆ, ದೇವರಿಗೆ ಸಾಕ್ಷಿಯಾಗಿಲ್ಲ, ದುಡ್ಡು ಕೊಟ್ರೇನು ನಿನ್ನ ಪಾಪಕ್ಕೆ ಯೂಸ್ ಮಾಡ್ತೀಯ, ನೀನು ಹೆಂಗೆ ಕೇಳಿದ್ರೆ ಕೊಡ್ತಾರೆ? ಸ್ವಲ್ಪ ನಾವೇ ಯೋಚನೆ ಮಾಡೋಣ. ಕೇಳು ಕೇಳು ಅಂದರೆ ಒಂದು ಮನೆ ಕೇಳ್ತೀಯ, ಬಂಗ್ಲಾ ಕೇಳು ಕೊಡು ಕೊಡು ಅಂತ ಕೇಳ್ತೀಯ, ಕೊಡ್ತಾರೆ. ಕಾರ್ ಕೇಳ್ತಿರ್ತೀಯ, ಇದೇ ಕೆಲಸನ ದೇವ್ರದ್ದು. ಅದಕ್ಕೆ ಒಂದು ಉದಾಹರಣೆನೂ ಇದೆ. ಪರಲೋಕ ರಾಜ್ಯದಿಂದ ದೇವರು ಈ ಲೋಕದಲ್ಲಿ ಬಂದು 70 ವರ್ಷ ಒಂದು ಮನುಷ್ಯನ ಬಾಳು, 70 ಇಯರ್ಸ್, ಜಾಸ್ತಿ ಆದರೆ 80. ಈ 80 ವರ್ಷದಲ್ಲಿ 20 ವರ್ಷ ಹೋಗ್ಬಿಡುತ್ತೆ ಓದೋದ್ರಲ್ಲಿ, ಅದು ಇದರಲ್ಲಿ. ಈ 60 ವರ್ಷದಲ್ಲಿ ಬದುಕೋದಕ್ಕೋಸ್ಕರ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಿಲ್ಲ. ಅವರು ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದು ನಮ್ಮ ಆತ್ಮಗಳು ಇಲ್ಲಿ ನಶಿಸಿ ಹೋಗೋದಾಗೆ ನಿತ್ಯ ರಾಜ್ಯಕ್ಕೆ ಅವ್ರ ಜೊತೆಯಲ್ಲಿ ಸೇರಿಸ್ಕೊಳ್ಳೋದಕ್ಕೆ. ಇಲ್ಲಿ ನಾವು ಕೊಲೊಸ್ಸೆಯರಲ್ಲಿ ನಾವು ನೋಡುವುದಾಗ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರೋದ್ರಿಂದ, ನಾವು ಪಾಪದಲ್ಲಿ ಶಾಪದಲ್ಲಿ ಬಿಡುಗಡೆ ಹೊಂದಿರೋದ್ರಿಂದ ಮೇಲುಗಳನ್ನು ಹುಡುಕಿರಿ. ನಮ್ಮ ಕೆಲಸ ಮೇಲಿರೋರನ್ನ ಹುಡುಕೋದು. ನ್ಯೂ ಟೆಸ್ಟಮೆಂಟ್ ಬಂದ್ಬಿಟ್ಟು ಯಾವಾಗ ನೋಡಿದ್ರು ದೇವರ ಹತ್ರ ಬಂದು, ಯಾವಾಗ ನೋಡಿದ್ರು ನನಗೆ ಹೊಟ್ಟೆ ನೋವು, ತಲೆನೋವು, ನನಗೆ ಸಾಲ ಸಮಸ್ಯೆ ಐತೆ, ಆ ಸಮಸ್ಯೆ ಐತೆ, ಈ ಸಮಸ್ಯೆ ಐತೆ, ಎಲ್ಲರಿಗೂ ಐತೆ. ಬಟ್ ಅದನ್ನು ಪಕ್ಕದಲ್ಲಿಟ್ಬಿಟ್ಟು ದೇವರೇ ಈ ಸಮಸ್ಯೆ ಎಲ್ಲ ನೀನು ನೋಡ್ಕೋ ಅಂಥೇಳಿ ಅದನ್ನೆಲ್ಲ ದೂರ ಮಾಡಿಬಿಟ್ಟು ಮೈಂಡಿಂದ ತೆಗೆದುಬಿಟ್ಬಿಟ್ಟು ದೇವರನ್ನು ಮೆಚ್ಚೋದಕ್ಕೆ ಪ್ರಾರ್ಥನೆಯಲ್ಲಿ, ದೇವರನ್ನು ಮೆಚ್ಚೋದಕ್ಕೆ ಪ್ರಾರ್ಥನೆ ಬಿಡದಾಗೆ, ವಾಕ್ಯಗಳನ್ನ ಬಿಡದಾಗೆ, ಸುವಾರ್ತೆ ಹೇಳೋದನ್ನು ಬಿಡದಾಗೆ, ದೇವರ ಚಿತ್ತ ಮಾಡೋದಕ್ಕೆ, ದೇವರಲ್ಲಿ ಬೆಳೆದು ಇತರರಿಗೆ ಸುವಾರ್ತೆ ಹೇಳಬೇಕು. ಏನೋ ಒಂದು ಸ್ಟೇಟಸಲ್ಲಿ ನೋಡಿದೆ, ಒಬ್ಬರು ಹ್ಯಾಂಡಿಕ್ಯಾಪ್ಟ್, ಕಾಲು ಬರ್ತಾ ಇಲ್ಲ, ಕೈ ಕಾಲು ಎಳ್ಕೊಂಡು ಭಿಕ್ಷೆ ಬಿಡ್ತಾರಂತ ನೋಡಿದ್ರೆ ಅವರು ಎಲ್ಲರಿಗೂ ಟ್ರ್ಯಾಕ್ಸ್ ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಕೈಕಾಲು ಚೆನ್ನಾಗಿರೋರು ಸೇವೆ ಮಾಡ್ತಿಲ್ಲ, ಕೈಕಾಲು ಚೆನ್ನಾಗಿ ಇಳಿದವನು ರೋಡಲ್ಲಿ ನಿಂತ್ಕೊಂಡು ಸೇವೆ ಮಾಡ್ತಾರೆ. ಬರೀ ನಾವು ಅವ್ರ ಬಗ್ಗೆ ಹೇಳೋದಲ್ಲ, ನಾವು ಮಾಡಬೇಕು. ಆ ರೀತಿಯಾಗಿ ನಮ್ಮ ಜೀವಿತಗಳನ್ನು
ಮೇಲಿರುವ ಮೇಲೆ ಹುಡುಕಿ ನಮ್ಮ ಜೀವಿತಗಳನ್ನು ಸ್ಪಿರಿಚುವಲಲ್ಲಿ ಅಳವಡಿಸ್ಕೊಂಡು ಸ್ಪಿರಿಚುವಲ್ ಅಟ್ಮಾಸ್ಫಿಯರಲ್ಲಿ ಸ್ಪಿರಿಚುವಲ್ ವಾತಾವರಣದಲ್ಲಿ ನಮ್ಮ ಜೀವಿತಗಳನ್ನು ಇಟ್ಟುಕೊಂಡು ಜೀವಿತ ನಡೆಸ್ಕೊಂಡು ಹೋಗ್ತಾ ಇದ್ದರೆ ಹಿಂದುಗಡೆಯಿಂದ ದೇವರು ಲೋಕದ ಅವಶ್ಯಕತೆಗಳನ್ನ ತೀರಿಸ್ಕೊತಾ ಬರ್ತಾರೆ. ಲೋಕದ ಅವಶ್ಯಕತೆಗಳನ್ನು ಆಶೀರ್ವಾದ ಅಂತ ಮಾಡಿಬಿಟ್ರು, ಆತ್ಮಿಕ ಆಶೀರ್ವಾದನ್ನು ತೆಗೆದುಬಿಟ್ರು. ದರ್ಶನ ಇಲ್ದಂಗೆ ಆಯಿತು. ದೇವರು ಯೇಸುಸ್ವಾಮಿ ಲೋಕಕ್ಕೆ ಬಂದಿದ್ದು ಒಂದು ದರ್ಶನವಾಗಿ ಬಂದರು. ಅವರು ಬಂದಿದ್ದ ದರ್ಶನವನ್ನು ಬಿಟ್ಟು, ದರ್ಶನ ಏನಂತ ಹೇಳಿದ್ರೆ ಅವರು ಶಿಲುಬೆಯಲ್ಲಿ ಮರಣ ಹೊಂದಬೇಕು. ನಾವು ಇದಕ್ಕೆ ಮುಂಚೆ ನೋಡಿದ್ವಿ, ಪೇತ್ರ ಬಂದ್ಬಿಟ್ಟು ನೀನು ಸಾಯಬಾರ್ದು ಆ ರೀತಿ ಅಂದಾಗ ಸೈತಾನ ತೊಲಗಿ ಹೋಗಂತಾರೆ. ಅಂದರೆ ಅವರು ಶಿಲುಬೆಯಲ್ಲಿ ಹೋಗೋದು ಬೇಡ ಅಂತಿದ್ದಾರೆ. ಅಂದರೆ ಅದು ಅವರ ದರ್ಶನವಾಗಿದೆ. ಆ ದರ್ಶನ ಏನಿದೆಯೋ ಅದನ್ನು ನೆರವೇರಿಸಿದ್ರು ಅವರು ಶಿಲುಬೆಯಲ್ಲಿ. ಯಾಕಂದರೆ ಲೋಕ ಪಾಪವನ್ನು ಅವರು ಬಿಡುಗಡೆ ಮಾಡಬೇಕಾಗಿದೆ. ರಕ್ಷಣೆ ಉಚಿತ, ಪರಲೋಕ ರಾಜ್ಯ ಉಚಿತವಲ್ಲ. ಅದರಿಂದ ಅವ್ರ ದರ್ಶನವನ್ನು ನೆರವೇರಿಸಿದಾಗೆ ನಾವು ಕೂಡ ನೆರವೇರಿಸಬೇಕಾಗಿದೆ. ಅದಕ್ಕೆ ಇಲ್ಲಿ ಮೇಲೂರನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲೂರುಗಳ ಮೇಲೆ ಮನಸ್ಸಿಡಿರಿ, ಭೂಲೋಕಗಳ ಮೇಲೆ ಇಡಬೇಡಿರಿ. ಭೂಲೋಕದ ಮೇಲೆ ಮನಸ್ಸಿಡಬಾರದು. ಯಾವಾಗ ನೋಡಿದ್ರು ಆಕಾಶ ನೋಡಬೇಕು. ಸೂರ್ಯಕಾಂತಿ ಅಂತ ಒಂದೈತೆ, ಅದು ಹೆಸರೇ ಸೂರ್ಯಕಾಂತಿ. ಎಲ್ಲ ಬೆಂಡೆಕಾಯಿ ಎಲ್ಲ ಕೆಳಗಡೆ, ಭೂಮಿ ಕೆಳಗಡೆ ಬೆಳೀತತೆ, ಕೆಳಗೆ ನೋಡುತ್ತೆ. ಆ ಸೂರ್ಯಕಾಂತಿ ಮಾತ್ರ ಮೇಲೆ ನೋಡುತ್ತೆ. ಅದು ನೀವು ಬೆಂಡ್ ಮಾಡಿದ್ರು ಅದು ಮೇಲೇ ನೋಡುತ್ತೆ. ಅದು ಸೂರ್ಯ ಬೇಕಾದ್ರೆ ಚೆಕ್ ಮಾಡಿರಿ, ಸೂರ್ಯ ಬೆಳಕಿಗೆ ಆಯಮ್ಮ ಹ್ಞೂ ಅಂತತೆ, ಆಯಮ್ಮನಿಗೆ ಗೊತ್ತೈತೆ. ಆ ರೀತಿಯಾಗಿ ನಾವು ಯಾವಾಗಲೂ ರೋಡಲ್ಲಿ ಹೋಗ್ಬೇಕಾದ್ರೆ ಆಕಾಶ ನೋಡಿಬಿಟ್ಟು ಓಹೋ ದೇವರಲ್ಲಿದ್ದಾರೆ, ಅಲ್ಲಿ ನಾವು ಹೋಗುವಂಥವರಾಗಿದ್ದೇವೆ. ಇದು ಪರ್ಮನೆಂಟ್ ಪ್ಲೇಸ್ ಅಲ್ಲ. ಮೇಲೂರುಗಳನ್ನು ಮನಸ್ಸಿಡಿರಿ, ಈ ಲೋಕದಲ್ಲಿ ಅವ್ರು ಚಿತ್ತ ಮಾಡಿ ಮುಗಿಸ್ಬೇಕು. ಯಾಕೆಂದರೆ ನೀವು ಸತ್ತಿರಲ್ಲ. ದೀಕ್ಷಾಸ್ನಾನ ನೀರಲ್ಲಿ ಮುಳುಗಿಸಿ ಎಬ್ಸೋದು ಅದರಲ್ಲಿ ಏನಿಲ್ಲ. ಬಟ್ ಅವರು ತೆಗಿತಾರಲ್ಲ, ದೀಕ್ಷಾಸ್ನಾನ ಯಾರು ತೆಗಿತಾರಲ್ಲ, ಅವ್ರು ನೀರಲ್ಲಿ ಮುಳುಗಿಸಿ ಎದ್ದು ಬೇಕಾರೆ ಅವ್ರ ಮೈಂಡಲ್ಲಿ ಮುಳುಗಿಸ್ತಿರ್ಬೇಕಾರೆ ನಾನು ಸತ್ತೋದೆ ಅಂತೇಳಿ ಮುಳುಗಿಸಿ ಎದ್ದಿದ ತಕ್ಷಣ ಸತ್ತೋಗ್ಬಿಟ್ಟೆ, ಇನ್ನು ನಾನು ಬದುಕ್ತಿರೋದು ಯೇಸುಗಾಗಿ. ಇವಾಗಲೂ ಹೋಗಿ ಮುಳುಗಿಸಿ ಎದ್ದಾಳ್ಬೋದು, ನೀರಿಂದಲ್ಲ. ಆ ಸಮಯದಲ್ಲಿ ಹಳೆ ಪಾಪಗಳು ಶಾಪಗಳೆಲ್ಲ ಹೋಗಿ ಒಂದು ಅಭಿಷೇಕ ಬಂದು ದೇವರ ದರ್ಶನಗಳು ನಿನ್ನ ಮೂಲಕ ನೆರವೇರೋದಕ್ಕೆ, ನಿನ್ನ ಜೀವಿತವನ್ನು ಅಳವಡಿಸೋದಕ್ಕೆ ಕೊಡೋದಕ್ಕೆ ನೀನು ಒಪ್ಪಿಸಿಕೊಡಬೇಕು. ಇಲ್ಲಿ ನಾವು ಸತ್ತಿರಲ್ಲ, ನಾವು ಸತ್ತೋಗಿದ್ದೀವಿ. ದೇವರು ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡಿ ಅವ್ರ ಚಿತ್ತ ನಮ್ಮ ಲೋಕದಲ್ಲಿ ನೆರವೇರಿಸಿಕೊಳ್ಳಬೇಕು. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ನಾವು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು, ಅವರ ಬರುವಿಕೆಯಲ್ಲಿ ಸೇರಿಸಲ್ಪಟ್ಟವರು. ಅದರಿಂದ ರೋಮರ್ 8:29 ತೆಗೆದು ಹೋದ್ರಿ. ರೋಮರ್ 8:29 ದೇವರು ನಮ್ಮ ಮೇಲೆ ದರ್ಶನ ಇಟ್ಟಿದ್ದಾರೆ. ಮೇಲೂರುಗಳ ಮೇಲೆ ಹುಡುಕಬೇಕು, ಅವರ ದರ್ಶನವನ್ನು ಲೋಕದಲ್ಲಿ ನೆರವೇರಿಸಬೇಕು. ನಾವು ಸತ್ತೋಗಿದ್ದೀವಿ ಭೂಲೋಕದ ಮೇಲೆ ಮನಸ್ಸಿಡಬಾರದು. ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅದರಲ್ಲಿ ಆತನು ಹಿರಿಯವರಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನು ಅವರನ್ನು ತನ್ನ ಮಗನ ಸ್ವರೂಪ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಈ ಲೋಕದಲ್ಲಿ ನಾವು ಸ್ಪೆಷಲ್ ನಾವು ಹೇಳ್ತೀವಿ. ಬಹಳ ಜನಗಳು ದೇವರನ್ನು, ಇಂಡಿಯಾ ದೇಶದಲ್ಲಿ ಭಾಳ ಜನಗಳು ಯೇಸುಸ್ವಾಮಿನ ನಂಬಿಲ್ಲ. ಇಂಡಿಯಾ ದೇಶದಲ್ಲಿ ಅಧಿಕವಾಗಿರೋರು ಅನ್ಯರುಗಳು, ಯೇಸುಸ್ವಾಮಿ ನಂಬದೇ ಇರೋರು. ಯೇಸುಸ್ವಾಮಿ ನಂಬಿರೋರು ಸ್ವಲ್ಪ. ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ, ಅಲ್ಲಿದೆ ನೋಡು. ಅವರ ಮಗನಾಗಿ ಅವರು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನು ಅವರು ತನ್ನ ಮಗನ ಸ್ವರೂಪ ಉಳ್ಳವರಾಗಿರುವುದಕ್ಕೆ ಮೊದಲೇ ನೇಮಿಸಿದ. ನಮ್ಮನ್ನು ಹೊಟ್ಟೆ ಒಳಗಡೆ ಇರಬೇಕಾದ್ರೆ ನೇಮಿಸಿ ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು. ಯಾರನ್ನು ನೇಮಿಸಿದಾರೋ ಅವ್ರನ್ನ ಕರೆದಿದ್ದಾರೆ. ನೀವು ಕುತ್ಕೊಂಡಿರೋರಿಗೆ ಯಾರು ಕೂಡ ವೇಸ್ಟ್ ಅಲ್ಲ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಸೇವಕರು ಮಾತ್ರ ಪ್ರಸಂಗ ಮಾಡಬೇಕು, ಸೇವಕರು ಮಾತ್ರ ಪ್ರೇಯರ್ ಮಾಡಬೇಕು ಅಂತೇಳಿ ತಪ್ಪಾದ ಮಾರ್ಗದಲ್ಲಿದೆ. ಅಂಥ ಸಭೆಗಳು ಬೆಳೆಯೋದಿಲ್ಲ. ಅಂಥ ಸಭೆಗಳು ಏನದರಲ್ಲಿ ಬೆಳೀತಂದರೆ
ವಿಶ್ವಾಸಿಗಳು ದುಡ್ಡು 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 ಅಂತಾರೆ, ಸೇವಕರು ದುಡ್ಡು ಕೊಡು ಅಂತ ಹೇಳ್ತಾರೆ ಹೊರತು, ಕೋಟು ಸೂಟುಗಳಲ್ಲಿ ಆಡಂಬರಗಳಲ್ಲಿ ಸಭೆಗಳು ಬೆಳೆದು ಹೋಗ್ತಿದೆ ಹೊರತು, ಆದರೆ ವಿಶ್ವಾಸಿ ಅಲ್ಲ, ಫಾಲೋವರ್ ಆಫ್ ಗಾಡ್. ನೀವು ದೇವರನ್ನು ಬೆಂಬಡಿಸುವವರು. ನಾವು ಕೂಡ ಅಷ್ಟೇ. ಇಲ್ಲಿ ಬೈಬಲಲ್ಲಿ ನೀವು ದೇವರನ್ನು ಫಾಲೋ ಮೀ ಅಂದರೆ, ನಾವು ದೇವರನ್ನು ಬೆಂಬಡಿಸುವವರಾಗಿ ನೀವು ಬಂದಿದ್ದೀರಲ್ಲ, ನಿಮ್ಮನ್ನು ದೇವರ ಸ್ವರೂಪದಲ್ಲಿ ಇಲ್ಲಿ ನಿಂತ್ಕೊಂಡಿರುವ ಯಾರು ಪ್ರಸಂಗ ಮಾಡ್ತಾರೋ ಅವರು ಬರುವಿಕೆಗೆ ಸಿದ್ಧರಾಗಬೇಕು. ನಿಮ್ಮನ್ನು ಬರುವಿಕೆಗೆ ಸಿದ್ಧರಾಗುವಂತೆ ತಯಾರು ಮಾಡಬೇಕು. ನೀವು ಪ್ರಾರ್ಥನೆ ಮಾಡಬೇಕು, ನೀವು ವಾಕ್ಯಗಳಲ್ಲಿ ಬೆಳಿಬೇಕು. ನೀವು ಸುವಾರ್ತೆ ಎಲ್ಲರ ಮೇಲೆ ತಲೆ ಮೇಲೆ ಬಿದ್ದ ಭಾರವಾಗಿದೆ, ವಾಕ್ಯ ಇದೆ ಅದರಲ್ಲಿ ನೀವೆಲ್ಲರಿಗೂ ಸುವಾರ್ತೆ ಹೇಳುವ ರೀತಿಯಲ್ಲಿ ಎಲ್ಲರಿಗೂ ಹೋಗಬೇಕು. ಆದರೆ ಸೈತಾನ್ ಬಂದು ನಿಮ್ಮ ದರ್ಶನಗಳನ್ನು ತೆಗೆದುಬಿಟ್ಟು ಲೋಕದ ಮೇಲೆ ಇಟ್ಬಿಟ್ಟಿದ್ದಾನೆ. ಯಾವಾಗ ನೋಡಿದ್ರೂ ಲೋಕ ಲೋಕ ಲೋಕ. ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸಡನ್ನಾಗಿ ಭೂಕಂಪ ಆಗ್ತದೆ. ಯಾಕೆ ಇದು ಇಷ್ಟಕ್ಕೊಂದು ಎಷ್ಟು ವರ್ಷಗಳು ಹೇಳಿದೆ, 2000 ವರ್ಷದಲ್ಲಿ ಜಾಸ್ತಿ ಆಗುತ್ತಂದರೆ, ಲೋಕದ ಮೇಲೆ ಮನಸ್ಸಿಡಬೇಡ್ರಿ, ಪರಲೋಕದ ಮೇಲೆ ಮನಸ್ಸಿಡ್ರಿ. ನೀವು ಆತ್ಮಿಕದಲ್ಲಿ ದೇವರ ಮೇಲೆ, ಪರಲೋಕದ ಮೇಲೆ ಮನಸ್ಸಿಡ್ರಿ, ಆತ್ಮಿಕದಲ್ಲಿ ಬೆಳೀರಿ. ನೀವು ದೇವರ ಐಕ್ಯತೆಯಲ್ಲಿರ್ರಿ, ಸಮಾಧಾನದಲ್ಲಿರ್ರಿ, ಕುಟುಂಬದಲ್ಲಿ ಇರುವವರನ್ನು ಆತ್ಮಿಕದಲ್ಲಿ ನಡೆಸಿ ಅವ್ರನ್ನ ಬರುವಿಕೆಗೆ ಸಿದ್ಧ ಮಾಡಿರಿ. ಇನ್ನು ಸಭೆಯಲ್ಲಿರೋರನ್ನ ಎಂಕರೇಜ್ ಮಾಡಿ ಬರುವಿಕೆಗೆ ಸಿದ್ಧ ಮಾಡಿರಿ. ಸುವಾರ್ತೆ ಹೋಗಿ ಹರಡ್ರಿ. ದೇವರ ದರ್ಶನ ಏನಂತ ತಿಳ್ಕೊಂಡು ಅದರಲ್ಲಿ ನಡೀರಿ. ನೋಡ್ರಿ, ನೀವು ಕುತ್ಕೊಂಡಿರೋರು ಯಾರು ಕೂಡ ವೇಸ್ಟ್ ಅಲ್ಲ. ನಿಮ್ಮ ಮೇಲೆ ಒಂದು ದರ್ಶನವಿರುತ್ತೆ. ಒಂದು ಉದಾಹರಣೆ ಅಂದರೆ, ಒಂದು ತಂದೆ ತಾಯಿ ಮಗನ್ನ ಇದೇ ಕೋರ್ಸ್ ಓದು ಅಂತ ಹೇಳ್ತಾರೆ. ಮಗ ಬಂದ್ಬಿಟ್ಟು, ಇಲ್ಲ ನೀವು ಓದೋದು ಕೋರ್ಸ್ ಬೇಡ, ನಾನೊಂದು ಇಟ್ಕೊಂಡಿದ್ದೀನಿ ಅಂತ ಅವನೊಂದು ಕೋರ್ಸ್ ಓದ್ತಾನೆ. ಓದೆಲ್ಲ ಮುಗಿದ ಮೇಲೆ ಅವನು ಬಂದಾಗ ಅದು ಅವನಿಗೆ ಸೆಟ್ ಆಗೋದಿಲ್ಲ. ಯಾಕಂದರೆ ದೇವರ ದರ್ಶನ ಅವನ ಮೇಲೆ ಬೇರೆ ರೀತಿಯಲ್ಲಿ ಇಟ್ಟಿರ್ತಾರೆ. ಒಬ್ಬ ದೇವ್ರು ನಂಬ್ಕೊಂಡಿದ್ರಂತೆ, ಅವ್ರಿಗೆ ಒಂದು ಪ್ಯಾಷನ್ ಅದಂದರೆ ಭಾಳ ಇಷ್ಟ ಅಂತೆ. ಅದನ್ನು ಹೋಗಿ ಮಾಡೋದಕ್ಕೆ ಹೋಗ್ಬೇಕಾದ್ರೆ ದೇವರು ಬೇಡ ಅಂಥೇಳಿ ಅವ್ರ ವಿಷನ್ನ, ಅವ್ರ ಚಿತ್ತವನ್ನು ಮಾಡಿಸ್ಕೋಬೋದು, ದರ್ಶನವನ್ನು. ಆದರೆ ಅವ್ರೇನು ಮಾಡ್ತಾರೆ ಅಂದರೆ ಬಿಟ್ಕೊಡ್ತಾರಂತೆ. ಯಾಕಂದರೆ ಸರಿ ನೀನು ಹೋಗು ಅಂಥೇಳಿ. ಯಾಕಂತ ಹೇಳಿದ್ರೆ ಅದ್ರ ಮೇಲಿರೋ ಮೈಂಡ್ ಹೋಗಲಿ ಅಂತ. ಅವನು ಹೋಗಿ ಅಲ್ಲಿ ಹೊಡ್ತಾಗಿರ್ತಲ್ಲ ತಿಂದು ಅದು ಲಾಸ್ ಮಾಡ್ಕೊಂಡು ಹಾಳು ಮಾಡ್ಕೊಂಡು ರಿಟರ್ನ್ ಬಂದಾಗ ಆವಾಗ ಓಹೋ ಇದೇ ತ ಕರೆಕ್ಟ್ ಅಂತ ಬಂದಾಗ ಆವಾಗ ಅವ್ರ ದರ್ಶನ ಕೊಡ್ತಾರೆ. ಫಸ್ಟ್ ಟೈಮ್ ಬಂದಿದ್ದರೆ ಆ ಹೊಡೆತಗಳು ಸಿಗೋದಿಲ್ಲ. ಅದೇ ರೀತಿ ತಂದೆ ತಾಯಿ ಆಗಲಿ, ಮಕ್ಕಳು, ತಂದೆ ತಾಯಿ ಕೊಟ್ಟಿರೋ ಮಕ್ಕಳಾಗಲಿ, ಇಲ್ಲಿ ಯವನಸ್ಥರು ಇದ್ದೀರಾ, ನೀವಾಗಲಿ, ದೇವರೇ ನನ್ನ ಮೇಲೆ ಏನು ಚಿತ್ತ ಇಟ್ಟಿದೆಯಾ, ಏನು ಕೋರ್ಸ್ ತೆಗಿಬೇಕು, ಏನು ಕೆಲಸ ಮಾಡಬೇಕು, ಏನು ದರ್ಶನ, ಆ ದರ್ಶನದ ಮೇಲೆ ನೀವು ಹೋಗಬೇಕು. ಒಂದು ಆಯಾಮ ಬಂದ್ಬಿಟ್ಟು, ಅಯ್ಯ ಮನೆಯಲ್ಲಿ ಕೆಲಸ ಮಾಡಬೇಕು, ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು, ಸುವಾರ್ತೆ ಹರಡಬೇಕು, ಅಲ್ಲಲ್ಲಿ ಹೋಗಿ ಪ್ರೇಯರ್ ಮಾಡಬೇಕು, ಪ್ರೇಯರ್ ಮೀಟಿಂಗ್ ನಡೆಸಬೇಕು, ಭಾಳ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರಾಗ ಅವ್ರು ಹೇಳಿದ್ರಂದರೆ, ಆ ಲೋಕದ ಭಾರ ಅವರಿಗೆ ಅಧಿಕವಾಗಿರೋದ್ರಿಂದ ಈ ಥರ ಹೇಳ್ತಿದ್ದಾರೆ. ಲೋಕದ ಭಾರಕ್ಕಿಂತ ಹೆಚ್ಚಾಗಿ ಆತ್ಮದ ಕೆಲಸಗಳನ್ನು ಮಾಡಬೇಕಾದ್ರೆ ಅವರಿಗೆ ಟಯರ್ಡ್ನೆಸ್ ಗೊತ್ತಾಗಲ್ಲ. ಅವ್ರ ಸೇವೆನ ಏನೋ ಒಂದು ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದು ಕಷ್ಟವಾಗಿರೋದಿಲ್ಲ, ಅದು ಲಘುವಾಗಿರುತ್ತೆ. ಸೇವೆ ದರ್ಶನ ಏನಂತ ಗೊತ್ತಾದರೆ ಅದು ಸ್ಪಿರಿಚುವಲಲ್ಲಿ ನಮ್ಮನ್ನು ಉತ್ಸಾಹ ಪಡುತ್ತೆ. ದರ್ಶನ ಏನಂತ ನಮಗೆ ಗೊತ್ತಾದರೆ ಅದು ಉತ್ಸಾಹ ಮಾಡಿ ಆ ದರ್ಶನವನ್ನು ಪೂರೈಸಿ ಮುಗಿಸೋದಕ್ಕೆ ಒಂದು ಹ್ಯಾಪಿನೆಸ್ ಕೊಡುತ್ತೆ. ನಿಮಗೆಲ್ಲರಿಗೂ ಗೊತ್ತು, ಸೌಲು, ಅವನ ಮೇಲೆ ಒಂದು ದರ್ಶನ ಇಟ್ಟಿದ್ರು ದೇವರು. ದಮಸ್ಕದಲ್ಲಿ ಅಪೊಸ್ತಲರ 9ರಲ್ಲಿ ಎಲ್ಲರನ್ನೂ ಕೊಲ್ತಾ ಇದ್ದರು. ಸ್ಟೇವನ್ನು ಕೂಡ ಕೊಲ್ಲೋದಕ್ಕೆ ಮುಖ್ಯಸ್ಥನಾಗಿದ್ದ. ಅವನ್ನ ದೇವರು ಕರೆದ್ರು. ಅವನು ದೊಡ್ಡ ಶ್ರೀಮಂತ, ಎಜುಕೇಟೆಡ್ ಪರ್ಸನ್. ಅವನ್ನ ಕರೆದು ರಕ್ತಸಾಕ್ಷಿಯಾಗಿ ಮರಣದಿಕ್ಕೆ ಅವನು ಮಾಡಿರೋ ಸೇವೆ. ಆದರೆ ಅವರಿಗೆ ನೀನು ಅಲ್ಲಿಗೆ ಹೋಗಬೇಡ, ಅಲ್ಲಿ ಸಾಯ್ತೀಯಾ, ಯೆರೂಸಲೇಮಲ್ಲಿ ನಿನ್ನನ್ನು ಸಾಯಿಸ್ತಾರಂದ್ರು. ಇಲ್ಲ, ಅಳ್ತಾ ಇದ್ದಾರೆ. ನೀವ್ಯಾಕೆ ಹತ್ತು ನನ್ನ ಬೇಜಾರು ಪಡ್ತಾರೆ, ನಾನು ಹೋಗ್ತೀನಿ, ದೇವ್ರಿಗಾಗಿ ಸಾಯಕ್ಕೆ ರೆಡಿ ಇದ್ದೀನಿ ಅಂದರೆ ಅದು ನಮ್ಮನ್ನು ಉತ್ಸಾಹ ಮಾಡುತ್ತೆ. ಆ ದರ್ಶನ ವಿಷನ್ ಅದನ್ನು ತಿಳ್ಕೊಳ್ರಿ. ಇಲ್ಲದೇ ಇದ್ದರೆ ನಿಮಗೆ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಬೋರ್ ಹೊಡಿತತೆ. ಒಂದು ಉದಾಹರಣೆಗೆ, ಒಬ್ಬ ಮನೆ ಬೇಕು ಅಂತಾರೆ, ಮನೆಗೋಸ್ಕರ ಪ್ರಯಾಸ ಪಡ್ತಾರೆ, EMI ತಗೊಂತಾರೆ, ಕಟ್ಟಾದ ಮೇಲೆ ಅವರಿಗೆ ಅದರಲ್ಲಿ ಬೋರ್ ಹೊಡಿತತೆ. ಯಾಕಂದರೆ ಎಷ್ಟೋ ವರ್ಷಗಳು EMI ಕಟ್ಟಿದ್ದಾರೆ, 50 ವರ್ಷದಲ್ಲಿ. ಅದರಲ್ಲಿ ಅವರಿಗೆ ತೃಪ್ತಿ ಇರೋದಿಲ್ಲ. ಆದರೆ ವಿಷನ್ ಮೇಲೆ ನಿಮಗೆ ದರ್ಶನವಿದ್ದರೆ ಮಾತ್ರ ಆ ವಿಷನ್ ನಿಮ್ಮನ್ನು ಯಾವಾಗಲೂ ಉತ್ಸಾಹ ಮಾಡುತ್ತದೆ. ಯಾಕೆ ಈ ಭಾಗವನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, 92ರಲ್ಲಿ ಸಾಯ ಸ್ಥಿತಿಯಲ್ಲಿದ್ದ ನನಗೆ ಬದುಕಿಸಿದ್ರು ದೇವರು.
ಬದುಕಿಸಿ 97ರಲ್ಲಿ ನನ್ನನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಿ ದೀಕ್ಷಾಸ್ನಾನ ತಗೊಂಡು ಸೇವೆಗೆ ಅಂತ ಕರೆದ್ರು. ಸೇವೆ ಮಾಡ್ತಾಯಿದ್ದೀನಿ. ಆದರೆ ಫುಲ್ ಟೈಮ್ ಸೇವೆ ಮಾಡೋದಕ್ಕೆ ದೇವರು ಕರೆದು ಒಪ್ಪಿಸಿಕೊಟ್ರು ವಿಶ್ವಾಸ ಇಲ್ಲದಾಗೆ ಲೋಕದಲ್ಲಿ ಸಂಪಾದನೆಯೂ ಮಾಡಬೇಕು, ಸೇವೆಯೂ ಮಾಡಬೇಕು. ಅವ್ರು ಕರೆದ್ರೂ ಮಾಡ್ತಾ ಇರೋದು ಅದರಲ್ಲಿ ವೇದನೆ, ಬೇಜಾರು, ದುಃಖ, ಚಿಂತೆ ಎಲ್ಲ ಕಳಸ ಇದೆ. ಸೇವೆಯಲ್ಲಿ ಮಾಡಬೇಕಂದ್ರೆ ಮನಸ್ಸು ಪೂರ್ಣವಾಗಿ ದೇವರ ಚಿತ್ತ ಮಾಡೋದಕ್ಕೆ, ಪೂರ್ತಿಯಾಗಿ ಮಾಡೋದಕ್ಕೆ ಆ ಸಮಯಗಳು ಸಾಕಾಗದೆ ಪ್ರಾರ್ಥನೆಗಳಲ್ಲಿ, ವಾಕ್ಯದಲ್ಲಿ ಆತ್ಮಭಾರಗಳಿಲ್ಲದ ಹಾಗೆ ಲೋಕದ್ದು ಇದು ಮಿಕ್ಸ್ ಆಗಿ ದೇವರು ಬೈಬಲಲ್ಲಿ ಹೇಳ್ತಾರೆ. ಈ ರೀತಿ ಇದ್ದಾಗ ದೇವರ ಹತ್ರ ಒಂದು ಸಮಯ ರೋಡಲ್ಲಿ ಹೋಗ್ಬೇಕಾದ್ರೆ ಇದೇನು ತಂದೆ, ಲೋಕದಲ್ಲಿ ದುಡಿಮೆ ಮಾಡ್ತಾನೇ ಇದ್ದೀವಿ, ಸಾಕಾಗ್ತಾ ಇಲ್ಲ, ಸೇವೆ ಮಾಡಬೇಕಂತ ಮುಂದೆ ಆ ದೇವರ ಕರುವಿಕೆ ಬಂದು ಇದ್ದು ತಲೆ ಮೇಲೆ ಇದ್ದ ಮೇಲೆ ಇನ್ನೂ ಚೆನ್ನಾಗಿ ಮಾಡು, ಇನ್ನೂ ಆತ್ಮಗಳನ್ನ ಆದಾಯ ಮಾಡು, ಇನ್ನೂ ನೀನು ಮಾಡಬೇಕಾಗಿರೋದು ಭಾಳ ಕೆಲಸ ಇದೆ ಅಂತ ಮೈಂಡಲ್ಲಿ ಹೇಳ್ತಾನೇ ಇದೆ. ಆ ದರ್ಶನ ವಿಷನ್ ಉತ್ಸಾಹ ಮಾಡುತ್ತೆ. ಬಟ್ ಈ ಲೋಕದಲ್ಲಿ ನನಗೆ ಮನೆ ಇಲ್ಲ, ಮನೆ ಕೊಟ್ಟಿದ್ದಾರೆ, ಚರ್ಚ್ ಇಲ್ಲ, ಚರ್ಚ್ ಕೊಟ್ಟಿದ್ದಾರೆ, ಕಾರ್ ಇಲ್ಲ, ಕಾರ್ ಕೊಟ್ಟಿದ್ದಾರೆ, ಸ್ಕೂಟ್ರ್ ಕೊಟ್ಟಿದ್ದಾರೆ, ಏನೇ ಕೊಟ್ಟರು ಒಂದು ವಿರಕ್ತಿ ಇದೆ, ಇನ್ನೂ ತೃಪ್ತಿ ಇಲ್ಲ. ಅದರ ದರ್ಶನದಲ್ಲಿ ಅದು ಎಂಡಿಲ್ಲದಾಗೆ ಉತ್ಸಾಹ ಕೊಡುತ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಬೇಜಾರು, ದುಃಖ ಇರುವುದಿಲ್ಲ. ಅದರಿಂದ ನೀವು ಆ ವಿಷನಿಗೆ, ದರ್ಶನಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ, ದೇವರಿಗೆ ಅರ್ಪಿಸಿಕೊಡ್ರಿ. ಮೊದಲೇ ದೇವರ ದರ್ಶನವನ್ನು ಕೇಳಿ ನಡೆದರೆ ಚೆನ್ನಾಗಿರುತ್ತೆ. ಉದಾಹರಣೆಗೆ ಯೋನ ಕಥೆ ನಿಮಗೆ ಅದರ ಗೊತ್ತು. ಅವನೇನು ಮಾಡ್ತಾನೆ, ತರ್ಶಿಸ್ಗೆ ಹೋಗಂದರೆ, ನೀನೇ ಪಟ್ಟಣಕ್ಕೆ ಹೋಗಂದರೆ ತರ್ಶಿಸ್ಗೆ ಹೋಗ್ತಾನೆ, ಮೀನು ಹೊಟ್ಟೆಲ್ಲಿ ಹೋಗ್ತಾನೆ. ಅಯ್ಯೋ ಸಾಯ ಸ್ಥಿತಿಯಲ್ಲಿ ಇದೀನಲ್ಲ, ಮೀನಲ್ಲಿ ಬಾಯಿನಲ್ಲಿ ಇದ್ದಾನೆ, ಮೊದಲೇ ರಿಟರ್ನ್ ಬಂದ ಮೊದಲೇ ಹೋಗಿದ್ರೆ ಆ ಕಷ್ಟ ಇಲ್ಲಲ್ಲ. ಅದರಿಂದ ನಾವು ಪ್ರಾರಂಭದಲ್ಲೇ ದೇವರ ದರ್ಶನವನ್ನು ಏನಂತ ತಿಳಿದು ಆ ದರ್ಶನದಲ್ಲಿ ಹೋಗಬೇಕು. ನಾನು ಹೊಸದಾಗಿ ಅಭಿಷೇಕ ಹೊಂದಿ ಭಯಂಕರವಾಗಿ ಸೇವೆ ಮಾಡ್ತಿದ್ದೆ. ಸ್ವಲ್ಪ ಲೋಕಕ್ಕೆ ಹೋದೆ. ಯಾಕಂದರೆ ಈ ಜನಗಳಿದಾರಲ್ಲ, ನನಗೆ ಸ್ಪಿರಿಚುವಲ್ ಹೇಳ್ಕೊಡಲ್ಲ. ಜನಗಳು ಬಂದು ಏನೋ ಯಾವಾಗ ನೋಡಿದ್ರು ದೇವರು ದೇವರು ಅಂತಿದೆಯಾ, ಲೋಕನೂ ಬೇಕು, ದೇವರು ಬೇಕು ಅನ್ನೋದು. ಓಹ್ ಇದು ಕೊಡುವನ ಅಂತ. ಬಟ್ ಅವರು ಮಾಂಸಿಕದಲ್ಲಿ ಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ. ನಾವು ಪ್ರತ್ಯೇಕವಾಗಿ ಅಭಿಷೇಕ ಹೊಂದಿ ಕರೆದು ಅವ್ರನ್ನ ದೇವರಲ್ಲಿ ನಡೆಸೋರಾಗಿದೆ. ಅವ್ರ ಮಾತುಗಳೆಲ್ಲ ಕೇಳೋದಾಗ್ಬಿಟ್ಟಿದೆ. ಈ ಥರ ಕೇಳಿ ಕೇಳಿ ಸ್ವಲ್ಪ ಸ್ವಲ್ಪವಾಗಿ ಅಭಿಷೇಕ ಸ್ವಲ್ಪ ಸ್ವಲ್ಪವಾಗಿ ಕುಂದು ಹೋಯಿತು. ಆಮೇಲೆ ಗೊತ್ತಾಯಿತು, ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಅಭಿಷೇಕ ಇತ್ತಲ್ಲ. ಪ್ರಾರಂಭದಲ್ಲ ಬೈಬಲು ಹೇಳ್ತತೆ ಪ್ರಕಟಣೆಯಲ್ಲಿ, ಪ್ರಾರಂಭದಲ್ಲಿದ್ದ ಪ್ರೀತಿಯನ್ನು ನೀನು ಬಿಟ್ಟೆ ಅಂತೇಳಿ. ಈ ಥರ ವೈರಾಗ್ಯದಲ್ಲಿ ಇದ್ವಲ್ಲ, ಸುಮ್ಮನೆ ಪ್ರೇಯರ್ ಮಾಡಿದ್ರೆ ದೆವ್ವಗಳು ಹೋಗ್ತಿತ್ತು, ವ್ಯಾಧಿಗಳು ಸ್ವಸ್ಥತೆ ಆಗ್ತಿತ್ತು, ಮಾಂತ್ರಿಕ ಕ್ರಿಯೆಗಳೆಲ್ಲ ಬಿಡುಗಡೆ ಆಗ್ತಿತ್ತು. ಇದೇನಿದು ಕಷ್ಟ ಆಗ್ತಿದೆಯಲ್ಲ ಅಂತ ಹೇಳಿ ಆಮೇಲೆ ಯಾರು ಸೇವೆಗೆ ಬಂದ್ರೂ ಅವ್ರ ಅಭಿಷೇಕ ಇರುತ್ತೆ ಅವ್ರ ಮೇಲೆ, ಕರೆದು ಕರೆದು ಹೇಳ್ತಿದ್ದೆ. ಒಂದು ಸಮಯ ಆಂಧ್ರದಿಂದ ಯಾರೊಂದು ಚಿಕ್ಕ ಹುಡುಗ, ಅವರಿಗಿನ್ನೂ ಮದುವೆನಾಗಿಲ್ಲ, ಯೌವನ ವಯಸ್ಸು, ಅವನ್ನ ಕರೆದು, ಅವನು ನಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ. ನಾನೊಂದು ಮೂಲೆಯಲ್ಲಿ ನಿಂತ್ಕೊತಾ ಇದ್ದೆ, ಅವನು ಪ್ರಸಂಗ ಮಾಡ್ತಿದ್ರೆ ನಾನು ಕೂತ್ಕೊತಾ ಇದ್ದೆ. ಆವಾಗ ಅಂದ್ಕೊಂಡಿದ್ದೆ, ನಾವು ಅಭಿಷೇಕ ಹೊಂದಿ ಅಭಿಷೇಕದಲ್ಲಿದ್ವಿ, ಇವಾಗ ನಾವು ಸ್ವಲ್ಪ ಕಳ್ಕೊಂಡಿರೋದ್ರಿಂದ ಇವನು ಅಭಿಷೇಕ ಹೊಂದಿರೋದ್ರಿಂದ ಅವನ ಮಾತು ಕೇಳಬೇಕಾಗಿದೆಯಲ್ಲ ಅಂತ. ಮೀಟಿಂಗ್ ಮುಗಿದ ಮೇಲೆ ಕರೆದು ಹೇಳಿದೆ, ತಮ್ಮ ನಿನಗೆ ಏನು ಅಭಿಷೇಕ ಇದೆ ಅದು 2ರಷ್ಟು ಡಬಲಷ್ಟು ನನಗಿತ್ತು. ಆದರೆ ಸ್ವಲ್ಪ ಸ್ವಲ್ಪವಾಗಿ ಲೋಕಕ್ಕೆ ಬಂದು ಬಿಡಬೇಡ, ಕಡೆವರೆಗೂ ಬಿಡಬೇಡ. ಏನೇ ಸಮಸ್ಯೆ ಅದು ಮೇಲಿರೋದುಗಳನ್ನು ನಾಡ್ರಿ, ಅವ್ರ ಚಿತ್ತ ವಿಷನ್ ಏನಿದೆಯೋ ಅದನ್ನು ಪೂರೈಸೋದಕ್ಕೆ ಒಪ್ಪಿಸಿಕೊಟ್ಟು ಮಾಡು ಅಂತ ಹೇಳಿದೆ. ಸ್ವಲ್ಪ ದಿನ ಆದಮೇಲೆ ಒಂದು ಸಿಸ್ಟರ್ನ ಕೇಳಿದೆ. ಅವ್ರೇನಾದರೂ ಏನಂದರೆ ಗೊತ್ತಿಲ್ಲ, ಏನಾದರೂ ಏನು ಅಂತ ಹೇಳ್ಬಿಟ್ಟು, ಅಡ್ರೆಸ್ ಇಲ್ಲ, ಚಿತ್ತೂರಿಗೆ ಹೋದ್ರೂ ಗೊತ್ತಿಲ್ಲ ಅಂತ ಅಭಿಷೇಕನ ಕುಂದಿಸ್ಬಿಟ್ರು. ಸಿಂಸೋನಿಗೆ ಯಾರು ಗೊತ್ತಲ್ಲ, ಸಿಂಸೋನಿಗೆ ಅಭಿಷೇಕ ಇತ್ತು. ಒಂದು ದವಡೆ, ಕತ್ತೆ ದವಡೆಯಿಂದ 1000 ಜನ ಫಿಲಿಸ್ಟಿಯರನ್ನ ಹೊಡೆದ, ಸಿಂಹಗಳ ಬಾಯನ್ನ ಚೀಳಿಸ್ದ, ಕದಗಳನ್ನು 2 ಶೋಲ್ಡ್ರಲ್ಲಿ ಹೊತ್ಕೊಂಡು ಹೋಗೋನು. ಫಿಲಿಸ್ಟಿಯರು ಸಿಂಸೋನ್ ಅಂದರೆ ಎದುರುತ್ತಾ ನಡುಗುತ್ತಾ ಇದ್ದರು. ಅಭಿಷೇಕ ಕಳ್ಕೊಂಡು ಕಣ್ಣು ಕೀಳಲ್ಪಟ್ಟು ಆ ರೀತಿಯಾಗಿ ಯಾರ್ಯಾರಿಗೆಲ್ಲ ಅಭಿಷೇಕವನ್ನು ಕಳ್ಕೊಂಡು, ಅಭಿಷೇಕ ಅಂದರೆ ದರ್ಶನ, ವಿಷನ್.
ಈ ವಿಷನ್ನ ಕಳ್ಕೊಂಡಿದ್ದಾರೋ ಅವರು ಜೀವಿತದಲ್ಲಿ ವಿರಕ್ತಿಗಳು, ಬೇಜಾರುಗಳು, ಸುಸ್ತುಗಳು, ಟಯರ್ಡ್ಗಳು ಹಾಗೆ ಆಗುತ್ತೆ. ನೀವು ಈ ಲೋಕದಲ್ಲಿರುವ ಮೇಲುಗಳನ್ನ ನಾಡೋದಕ್ಕಿಂತ ಬಿಟ್ಟು ದೇವರು ನಿಮ್ಮ ಮೇಲಿಟ್ಟಿರುವ ದರ್ಶನದ ಮೇಲೆ, ವಿಷನ್ ಮೇಲೆ ಇಟ್ಟರೆ ನೀವು ಯಾವತ್ತೂ ಸೋತೋಗೋದಿಲ್ಲ. ಓಟಗಳನ್ನು ಕರೆಕ್ಟಾಗಿ ಓಡಿ ಮುಗಿಸ್ಬೋದು. ಅದೆಷ್ಟೇ ಆಪತ್ತು ದೇವರಿಗಾಗಿ ಪ್ರಾಣ ಕೊಡೋದಕ್ಕೂ ನೀವು ಸಿದ್ಧರಾಗ್ತೀರ, ಅದು ಪ್ರಾಣ ತೆಗೆಯಲ್ಲ ಅವರು, ನೀವು ಅದು ಸಕ್ಸಸ್ಫುಲ್ಲಾಗಿರುತ್ತೆ. 1 ಕೊರಿಂಥಿಯರ್ 9:16 ಓದ್ರಿ. 1 ಕೊರಿಂಥಿಯರ್ ತೆಗೆದ್ರಾ? ಸರಿ, 1 ಕೊರಿಂಥಿಯರ್ 9:16 ಓದ್ತೀನಿ ನೋಡ್ರಿ. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳೋದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ನೋಡ್ರಿ, ಲಾಸ್ಟಾಗಿ ನಿಮ್ಮ ಬಗ್ಗೆ ಬರ್ತೀವಿ. ನೀವು ಚರ್ಚಿಗೆ ಬರ್ತಿದ್ದೀರಲ್ಲ, ಬಂದಾಗ ನಿನ್ನ ದರ್ಶನ ಏನು, ವಿಷನ್ ಏನು ತಿಳ್ಕೊಂಡು ಸುಮ್ಮನೆ ಬರೋದು, ಕೂತ್ಕೊಳ್ಳೋದು, ಹೋಗೋದು, ಅದಕ್ಕಾಗಿ ನಿಮ್ಮನ್ನು ಕರೆದಿಲ್ಲ. ಇಲ್ಲಿ ಚರ್ಚಲ್ಲಿ ಅದು ಬಿಡ್ರಿ, ಅದು ಒಂದೊಂದು ಚರ್ಚ್ಗಳಲ್ಲಿ, ನಾವೆಲ್ಲ ಚರ್ಚ್ಗಳಲ್ಲಿ ವಿಶ್ವಾಸಿಗಳು ಏನು ಮಾಡ್ತಾರೆ, ಚರ್ಚ್ನ ಕ್ಲೀನ್ ಮಾಡ್ತಾರೆ, ಚಾಪೆಗಳಾಗ್ತಾರೆ, ಬಾತ್ರೂಮ್ ಕ್ಲೀನ್ ಮಾಡ್ತಾರೆ. ಇಲ್ಲೂ ಕೂಡ ಎಲ್ಲ ಕಡೆನೂ ಅದೆಲ್ಲ ನಡೀತೈತೆ. ಅದಾದಮೇಲೆ ಚರ್ಚ್ ಮುಗಿದ ಮೇಲೆ ಹೊಸಬ್ರು ಯಾರಾದರೂ ಬಂದರೆ ಚರ್ಚಿಗೆ, ಆ ಚರ್ಚ್ ಮುಗಿದ ಮೇಲೆ ಅವ್ರನ್ನ ಎನ್ಕರೇಜ್ ಮಾಡಿ ಪರ್ಸ್ನಲ್ ವಿಷಯ ಮಾತಾಡ್ಕೊಡ್ದು. ಪರ್ಸ್ನಲ್ ಅಂತ ಹೇಳಿದ್ರೆ ಈ ಸೀರೆ ಹೆಂಗೈತೆ, ಅದು ಹೆಂಗೈತೆ, ಬೇಡ, ಅದು ಬರಿಗೆ ಮಾತಾಡಬೇಡ್ರಿ. ಅವ್ರ ಸ್ಯಾಲ್ರಿ ಕೇಳಬಾರ್ದು. ಅವ್ರನ್ನ ಹೆಂಗಿದ್ದೀರಾ, ಏನಿದ್ದೀರಾ ಅಂತ ಕೇಳಿ, ಈ ವಾಕ್ಯ ಏನು ಮಾತಾಡ್ತು. ಈ ರೀತಿ ಸ್ಪಿರಿಚುವಲಲ್ಲಿ ಬೆಳೆದು ಬೇರೆಯವ್ರನ್ನ ಆತ್ಮಿಕದಲ್ಲಿ ಬೆಳೆಸಿ ನೀವು ಬೆಳೆದು ಬೇರೆಯವ್ರನ್ನ ದೇವ್ರ ಕಡೆ ನಡೆಸುವಂಥವರಾಗಿ, ನಿತ್ಯ ರಾಜ್ಯಕ್ಕೆ ನಡೆಸುವಂಥವರಾಗಿ ನೀವು ಸ್ಪಿರಿಚುವಲಲ್ಲಿ ಬೆಳಿಬೇಕು. ಇಲ್ಲಿ ಬೈಬಲ್ ಹೇಳುತ್ತೆ, ಇಲ್ಲಿ ವಾಕ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ 9:16 ಏನು ವಾಕ್ಯ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳೋದು ನನಗೇನು ಆಸ್ಪದವಿಲ್ಲ. ಸುವಾರ್ತೆ ಸಾರಬೇಕು, ಅದಕ್ಕೇನು ಹೆಮ್ಮೆ ಪಡುವಂಥದ್ದು, ಹೊಗಳಿಕೊಳ್ಳೋದಕ್ಕೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಎಲ್ಲರ ಮೇಲೆ ಸುವಾರ್ತೆ ಸಾರಬೇಕಂತ ನಿರ್ಬಂಧನೆ ಇದೆ ಬೈಬಲಲ್ಲಿ. ನೋಡ್ರಿ, ನೀವೆಲ್ಲರೂ ಸುವಾರ್ತೆ ಹೇಳಬೇಕು. 4 ಜಾಗದಲ್ಲಿ, ಮನೆಯಲ್ಲಿ, ಗಂಡನ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ ಸಾಕ್ಷಿ 1. 2ನೇದು ನೇಬರ್ಸ್ ಮಧ್ಯದಲ್ಲಿ. 3ನೇದು ಓದ್ತಾ ಇದ್ದರೆ ಓದು, ಕೆಲಸ ಮಾಡ್ತಿದ್ರೆ ಕೆಲಸದ ಜಾಗದಲ್ಲಿ. 4ನೇದು ರಿಲೇಷನ್ಸ್ ಮಧ್ಯದಲ್ಲಿ, ಫಂಕ್ಷನ್ಗಳ ಮಧ್ಯದಲ್ಲಿ. ನಿಮ್ಮನ್ನು ನೀವು ಡೆಕೋರೇಷನ್ಗಳು ಮಾಡ್ಕೊಂಡು ನಿಮ್ಮನ್ನು ನೋಡ್ಬೇಕಂತಿದ್ದೀರ ಹೊರತು ನಿನ್ನ ಮೂಲಕ ದೇವರನ್ನು ಕಾಣಬೇಕು ಅಂತ ಇಲ್ಲ. ಒಂದು ಫಂಕ್ಷನ್ ನಡೀತಿತ್ತಂತೆ, ಒಂದು ಸೇವಕರು ಅವ್ರ ಹೆಂಡ್ತಿಗೆ ಸೀರೆ ಕಟ್ಕೊಂಡು ಬಾ ಅಂತ ಹೇಳ್ತಿದ್ರಂತೆ. ಆ ತಿಂಗಳಿಗೆ ಒಂದು ಸಲ ನಡೆಯೋದಂತೆ. ಸೀರೆ ಕಟ್ಕೊಂಡು ಬಾ ಅಂತ ಹೇಳ್ತಿದ್ರೆ ಯಾವಾಗಲೂ ಸೀರೆ ಕಟ್ಕೊಂಡು ಈ ಪಾಶ್ರಮ ಒಬ್ಬರೇ ಸೀರೆ ಕಟ್ಕೊಂಬರೋದು, ಮಿಗ್ಗಿದವರೆಲ್ಲ ಚೂಡಿದಾರಲ್ಲಿ ಬೇರೆ ಬೇರೆ ಡ್ರೆಸ್ಸಲ್ಲಿ ಪಾಶ್ರಮಗಳು ಬರ್ತಿದ್ರಂತೆ. ಆ ಟೈಮಲ್ಲಿ ಆ ಪಾಶ್ರಮ, ನಾನು ಒಬ್ಬಳೇ ಸೀರೆ ಕಟ್ಕೊಂಬರ್ತೀನಿ, ಬೇರೆ ಯಾರು ಹಾಕ್ಕೊಂಬರೋದಿಲ್ಲ, ನೀವು ನನ್ನನ್ನು ಮಾತ್ರ ಸೀರೆ ಕಟ್ಟ್ರಿ ಅಂತ ಬಲವಂತ ಮಾಡ್ತೀರ, ನಾನು ಒಂದು ಸಲ ಚೂಡಿದಾರ್ ಹಾಕ್ಕೊಂತೀನಿ ಅಂತೇಳಿ ಹೇಳಿದ್ರು, ಬೇಡಮ್ಮ ಸ್ಯಾರಿ ಕಟ್ಕೋ, ನಾವು ಸೇವೆ ಮಾಡೋರು, ಸೇವೆ ಮಾಡದೇ ಇದ್ದರೆ ಪರವಾಗಿಲ್ಲ ಅಂಥೇಳಿ ಬಂದಾಗ ಅವತ್ತೇ ಅವ್ರು ಬೇಡ ಅಂದಾಗ ಒಂದು ಸ್ಟೇಜ್ ಮೇಲೆ ಒಂದು ಶ್ರೀಮಂತರು ಆ ಮೀಟಿಂಗ್ ಆರ್ಗನೈಸ್ ಮಾಡ್ತಾಯಿದ್ದವರು, ಒಂದು ಆ ಮೀಟಿಂಗ್ನ ತಿಂಗಳ ಫಾಸ್ಟ್ ಫಿಲಿಮ್ ಆರ್ಗನೈಸ್ ಮಾಡೋರು, ನಾನು ಈ ಮೀಟಿಂಗು ಪ್ರಾರಂಭದಿಂದ ನೋಡ್ತಾ ಇದ್ದೀನಿ, ಈ ಒಂದು ಸಿಸ್ಟರ್ ಮಾತ್ರ ಸೀರೆ ಕೊಟ್ಕೊಂಬರ್ತಾರೆ, ಇವರಲ್ಲಿ ದೇವರು ಇದ್ದಾರೆ, ಇವರು ದೇವ್ರನ್ನ ಮಹಿಮೆ ಪಡಿಸಿದ್ದಾರೆ, ಡಿಸಿಪ್ಲೈನಾಗಿ ಬರ್ತಾ ಇದ್ದಾರೆ, ಅವನ್ನ ಮೆಚ್ಚಿಸಿ ಅಷ್ಟರ ಮಧ್ಯದಲ್ಲಿ ಹೊಗಳಿದಿರಂತೆ. ಅದಕ್ಕೆ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ಆ ಯಮ್ಮನಿಗಲ್ಲ, ಅವ್ರ ಗಂಡನಿಗೆ, ಪಾಸ್ಟ್ರಿಗೆ. ಆ ಯಮ್ಮನಿಗೆ ಇಷ್ಟ ಇಲ್ಲ. ಹೊಸದಾಗಿ ದೇವ್ರು ನಂಬಿದಾಗ ಒಬ್ಬ ಬಂದ್ಬಿಟ್ಟು ಈ ಥರ ಮಾಡಂತ ಹೇಳ್ದ. ದೇವರು ನಮ್ಮಲ್ಲಿರೋಗಿಂದ ಅದು ಮಾಡೋದು ತಪ್ಪು, ಮಾಡಬೇಡ ಅಂತ ಹೇಳಿದ್ರು. ನಾನೇನು ಮಾಡಿದ್ವಿ, ನಮ್ಮ ದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವು ಜನಗಳು ಬಂದ್ಬಿಟ್ಟು ಅವ್ರ ಮೈಂಡಲ್ಲಿ ಇರೋದನ್ನು ನಮಗೆ ಹೇಳಿ ನೀವು ಈ ರೂಟಲ್ಲಿ ಹೋಗ್ರಿ ಅಂತಾರೆ. ಅದು ಬೈಬಲ್ ಪ್ರಕಾರ ಅಭಿಷೇಕ ಬಂದಿದ್ದಾಗ ವಾಕ್ಯದ ಪ್ರಕಾರ ದೇವರು ಮಾತಾಡ್ತಾರೆ, ಬೈಬಲ್ ಪ್ರಕಾರ ಹೇಳ್ತಾರೆ ಅದು ಮಾಡಬೇಡ ಅಂತ, ಅದು ತಪ್ಪಂತ. ಇವ್ರು ಹೇಳ್ತಾರೆ ಮಾಡ್ರಿ ಅಂತ. ಆಲೋಚನೆ ಕೇಳಬೇಕು, ಮನುಷ್ಯರ ಹತ್ರ ಆಲೋಚನೆ ಕೇಳಬೇಕು. ಆದರೆ ನೀವು ಕೂಡ 2 ತೀರ್ಮಾನ ಮಾಡಬೇಕು. ನಮ್ಮ ಹೇಳೋ ಆಲೋಚನೆಗಿಂತ ಉನ್ನತವಾದ ಆಲೋಚನೆ ಬೈಬಲಲ್ಲಿದ್ದರೆ, ಇಲ್ಲ ಪರಿಶುದ್ಧಾತ್ಮನು ನಿಮಗೆ ಮಾತಾಡಿ ಹೇಳಿದ್ರೆ ಅದನ್ನು ಮಾಡಬೇಕು. ಇಲ್ಲ ಅಂದರೆ
ಅಭಿಷೇಕ ಹೊಂದಿ ದೇವರ ವಾಕ್ಯದಲ್ಲಿ ಬಲವಾಗಿರೋ ವಾಕ್ಯಗಳ ಭಾಗದಲ್ಲಿ ನಡೆದು ಹೋಗಬೇಕು. ಇಲ್ಲಿ ನಾವು ಸುವಾರ್ತೆ ಹೇಳೋದಕ್ಕೆ ನಮಗೇನು ಹೆಮ್ಮೆ ಪಡಬೇಕಾಗಿಲ್ಲ. ಸುವಾರ್ತೆ ಹೇಳಲೇಬೇಕಂತ ಒಂದು ನಿರ್ಬಂಧ ನಮಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ನೋಡ್ರಿ, ಕರಿವಿಕೆ ಬೇರೆ, 5 ವಿಧವಾದ ಕರಿವಿಕೆ ಇದೆ ಇಷ್ಟೇ. ಇವಾಗ ಚರ್ಚಲ್ಲಿ 50 ಜನ ಇದ್ದೀವಿ. ಓಕೆ, ಈ 50 ಜನದಲ್ಲಿ ಒಬ್ಬರನ್ನ ಪಾಸ್ಟರ್ ಆಗಿ, ಎವಾಂಜಲಿಸ್ಟ್ ಆಗಿ, ಅಪೊಸ್ತಲರಾಗಿ, ಪ್ರಾಫಿಟ್ ಆಗಿ, ಮತ್ತು 5 ವಿಧವಾದ ಸೇವೆ ಬೋಧಕರಾಗಿ, ಸಭೆ ಬೋಧಕರಾಗಿ 5 ವಿಧದಲ್ಲಿ ಕರೀತಾರೆ. ಇದು ಕರಿವಿಕೆ ಬೇರೆ. ಇಲ್ಲಿ ನೋಡ್ರಿ, ಎಲ್ಲ ಗಮನ ಇಟ್ಟು ಕೇಳ್ರಿ. ಕರಿವಿಕೆ ಬೇರೆ, 5 ವಿಧವಾದ ಸೇವೆ ಇದಕ್ಕೆ ಕರಿವಿಕೆ ಬೇರೆ. ಸುವಾರ್ತೆ ಎಲ್ಲರಿಗೂ ಹೇಳೋದು ಅಂಥದ್ದು ಎಲ್ಲರ ತಲೆ ಮೇಲೆ ಬಿದ್ದ ಭಾರ. ಎಲ್ಲರೂ ಹೇಳಬೇಕು, ಬರೀ ಸೇವಕರು ಹೇಳ್ಬೇಕಂತ ಏನಿಲ್ಲ. ನೀವು ಅಕ್ಕದ ಪಕ್ಕದಲ್ಲಿ ಇದ್ದೀರಲ್ಲ, ಪ್ರಾರ್ಥನೆ ಪ್ರಾರಂಭಿಸಬೇಕು. ಅವ್ರ ರಕ್ಷಣೆ ಹೊಂದೋವರೆಗೂ. ನಮ್ಮ ಜೀವಿತ ಒಂದು 10 ವರ್ಷ ಇದೆಯಾ, ಅವ್ರ ಹೆಸರುಗಳನ್ನ ಬರೆದು ಡೈಲಿ ಅವ್ರ ರಕ್ಷಣೆ ಹೊಂದಿದ ಮೇಲೆ ನಾನು ಪ್ರಾಣ ಹೋಗ್ಬೇಕಂತ ಒಂದು 10 ಜನ ಲಿಸ್ಟ್ ಮಾಡಿಕೊಂಡು, 20 ಜನ ಲಿಸ್ಟ್ ಮಾಡಿಕೊಂಡು ಸುವಾರ್ತೆ ಹೇಳೋದು. ಒಂದು ವಾರದಲ್ಲಿ ಒಂದು 2-3 ಜನ ನೀವು ಮೀಟಿಂಗ್ ಮಾಡಿ ಪ್ರೇಯರ್ ಮಾಡೋದು. ಆತ್ಮ ಭಾರದಿಂದ ಒಂದು ಬುಧವಾರ ದಿನ ನಾವೆಲ್ಲರೂ ಫಾಸ್ಟಿಂಗ್ ಇದ್ದು ಪ್ರೇಯರ್. ಶನಿವಾರ ಇದೆ, ಶನಿವಾರ 7ರಿಂದ 8 ಗಂಟೆವರೆಗೂ 8 ಗಂಟೆವರೆಗೂ ಇಲ್ಲಿ ಪ್ರೇಯರ್ ಇದೆ. ಯಾಕಂದರೆ ಅವತ್ತು ಉಪವಾಸ ಪ್ರಾರ್ಥನೆ ಕಾಯಿಲೆಗಳಿಗಾಗಿ. ಭಾನುವಾರ ದಿನದಲ್ಲಿ ಸಿದ್ಧತೆ, ಪರಿಶುದ್ಧಾತ್ಮನ ಕಾರ್ಯ ಮಾಡೋದಕ್ಕೂ ಪ್ರೇಯರ್ ಇದೆ. ಆ ಟೈಮಲ್ಲಿ ಪ್ರೇಯರಿಗೆ ನೀವು ಅನ್ಯರ್ಗನ್ನ ಕರ್ಕೊಂಬಂದರೆ ವ್ಯಾಧಿಗಳು ಸ್ವಸ್ಥತೆ ಆಗುತ್ತೆ. ಬನ್ನಿರಿ, ಶನಿವಾರ ಬನ್ನಿರಿ, ಬರೀ ವ್ಯಾಧಿಯಸರಿಗೋಸ್ಕರ ಪ್ರೇಯರ್ ಇದೆ. ಇದು ಬಂದು ಭಾನುವಾರ ಸುವಾರ್ತೆ ಹೇಳುವಂಥದ್ದು. ಮಾಡಿರಿ, ದೇವರ ದರ್ಶನ ನಿನ್ನ ಮೇಲೆ ಏನಿದೆ ಅಂತ. ಒಂದು ದುಃಖಕರವಾದ ಬಾಧೆ ಏನಂತ ಹೇಳಿದ್ರೆ, ಈ ಪ್ರಾರ್ಥನೆ ಅನ್ನೋದು ಒಂದು ಬಂದಿದೆ ನೋಡ್ರಿ. ಮೆಚುರಿಟಿ ಅನ್ನೋದು ಒಂದಿದೆ. ಆ ಮೆಚುರಿಟಿಯಲ್ಲಿ ನಾವು ಹೋಗಿ ಬೆಳೀತಾ ಇರಬೇಕು, ಅದಕ್ಕೆ ಎಂಡಿಲ್ಲ. ಪ್ರಾರ್ಥನೆ ಅನ್ನೋದು ಒಂದು ಬಂದಿದೆ. ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಪ್ರಾರ್ಥನೆ ಮಾಡಬೇಕು 24x7. ದೇವರನ್ನು ಯಾವಾಗಲೂ ನೆನೆಸ್ತಾನೆ ಇರಬೇಕು. ಬರೀ ಪ್ರಾರ್ಥನೆ ಮಾಡೋ ಸಮಯದಲ್ಲೆಲ್ಲ ರೋಡಲ್ಲಿ ಹೋಗ್ಬೇಕಾರೆ ಬರ್ಬೇಕಾದ್ರೆ ಬಾತ್ರೂಮ್ ನಿದ್ದೆ ಮಾಡ್ತಿದ್ರು. ಒಬ್ಬೊಬ್ರು ನಿದ್ದೆ ಮಾಡ್ತಿರ್ತಾರೆ, ಏಸು ಏಸು ಅಂತ. ಬೆಳಗ್ಗೆ ಕೇಳಿ ಏನಪ್ಪ ಏಸು ಏಸು ಅಂದರೆ ನನಗೆ ಗೊತ್ತಿಲ್ಲ ಅಂತಾರೆ. ಅಂದರೆ ಅವ್ರ ಆರ್ಟು ಸೈಲೆಂಟಾಗಿದ್ದರು. ಆ ಏಸು ಅವ್ರು ಧ್ಯಾನಿಸ್ತಿರೋದು. ಅಷ್ಟು ಮಟ್ಟಿಗೆ ದೇವರನ್ನ ಪ್ರೀತಿ ಮಾಡ್ತಾರೆ, ಪಲ್ಲೋಗ ಮೇಲೆ ಇದು ವಾಂಛೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜನ ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಮಾತ್ರ ಮಾಡ್ತಾರೆ, ಸಾಕ್ಷಿ ಜೀವಿತವಿಲ್ಲ. ಸಾಕ್ಷಿ ಜೀವಿತವಿಲ್ಲ. ಎರಡನೇದು, ಅವರ ಜೀವಿತಗಳಲ್ಲಿ ಏನೇನು ಕೊರತೆಗಳಿದೆ ಅದನ್ನು ಬದಲಾಯಿಸಿಕೊಳ್ಳೋದು ಮಾಡ್ತಾರೆ. ಅವರಲ್ಲಿ ಇರುವ ಕೊರತೆಗಳನ್ನು ಬಿಡುಗಡೆನೂ ಮಾಡಲ್ಲ, ಬಿಡುಗಡೆನೂ ಮಾಡ್ಕೊಳ್ಳೋದಿಲ್ಲ. ಕೊರತೆ ಏನಾದರೂ ಇದೆಯಲ್ಲ ಅದನ್ನು ಬಿಡುಗಡೆನೂ ಮಾಡ್ಕೊಳ್ಳೋದಿಲ್ಲ. ಎರಡನೇದಾಗಿ, ಬೇರೆಯವರಿಗೆ ಸುವಾರ್ತೆನೂ ಹೇಳೋದಿಲ್ಲ, ಸಾಕ್ಷಿಯಾಗಿ ಇರೋದಿಲ್ಲ, ಪ್ರಾರ್ಥನೆ ಮಾತ್ರ ಮಾಡ್ತಾರೆ. ಒಬ್ಬ ಬ್ರದರ್ ಹೇಳಿದ್ರು, ಬರೀ ಪ್ರಾರ್ಥನೆ ಬೇರೆಯವರಿಗೆ ಒಬ್ಬೊಬ್ಬರು ಬೇರೆಯವರಿಗೆ ಮಾಡ್ಕೊಂಡಿರ್ತಾರೆ, ಅವ್ರು ಮಾಡ್ಕೊಳ್ಳೋದಿಲ್ಲ. ಅವ್ರದ್ದು ಲೆಕ್ಕದಲ್ಲಿ ಬೇರೆಯವ್ರ ರಕ್ಷಣೆ ಹೊಂದಬೇಕು, ಸರಿ, ಅದು ಒಳ್ಳೆಯದೇ. ಬಟ್ ಇವರು ಹೋಗ್ಬೇಕಲ್ಲ. ಮೋಸಸ್ ಏನು ಮಾಡಿದ್ರು? ಮೋಸ ಏನು ಮಾಡಿದ್ರು? 5 ದಿವಸ ಎಲ್ಲರನ್ನು ಬಿಡುಗಡೆ ಮಾಡಿದ್ರು. ಕಾಲೇಬ್ ಯೋಶುವ ಹೋದ್ರೆ ಇವರು ಹೋಗಿಲ್ಲ, ಅವ್ರನ್ನ ಕಳಿಸ್ಬಿಟ್ರು, ಇವರು ಹೋಗಿಲ್ಲ. ಅವ್ರ ಸಮಾಧಿ ಕೂಡ ಇಲ್ಲ. ಅದವ್ರ ಶರೀರಕ್ಕೆ ಸೈತಾನ್ ಬಂದು ಜಗಳ ಮಾಡ್ತಾನೆ, ಇವನು ತಪ್ಪು ಮಾಡಿ ಸತ್ತಿದ್ದಾನೆ, ಶರೀರ ನನಗೆ ಅಂತ. ಮೀಕಾಲ್ ಬಂದು ಯುದ್ಧ ಮಾಡಿ ಅದನ್ನು ಇಲ್ಲ ಅಂಥೇಳಿ ದೇವ್ರು ದಂಡಿಸ್ತಾರಂತ. ನೋಡ್ರಿ, ಅಷ್ಟು ಮಟ್ಟಿಗೆ ಎಲ್ಲರೂ ನಡೆಸಿದ್ರು, ಇವರು ಹೋಗ್ಬೇಕಲ್ಲ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಪ್ರೇಯರ್ ಮಾಡೋದಾಗಲಿ, ನೋಡ್ರಿ, ವಾಕ್ಯ ಓದೋದಾಗಲಿ ನಮಗೆ, ಯಾರಿಗೆ? ನಮಗೆ. ನಮ್ಮ ಸಾಕ್ಷ್ಯ ಜೀವಿತ, ನಮ್ಮ ಪ್ರಾರ್ಥನೆ, ಕುಟುಂಬದಲ್ಲಿ ಅವರಿಗೆ ಒಬ್ಬೊಬ್ಬರು ನನಗೆ ರೆಸ್ಪೆಕ್ಟ್ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ ಅದೇನು ಕೇಳೋದು ಬೇಕಾಗಿಲ್ಲ. ಅವರ ಒಂದು ಪ್ರಾರ್ಥನೆ ಜೀವಿತ, ಅವ್ರ ದೇವರಲ್ಲಿರುವ ಭಕ್ತಿ, ಅವ್ರನ್ನ ಅದೆಲ್ಲ ನೋಡಿದ್ರೇ ಬೇರೆಯವರು ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ಮಾಡಿಬಿಡ್ತಾರೆ. ಒಂದು ಸಲ ಯೇಸನ್ನ ಅವ್ರ ತಂಗಿ ನೋಡಿದ್ರೆ ಸ್ವಲ್ಪ ಗೌರವ, ರೆಸ್ಪೆಕ್ಟ್ ಹೆಚ್ಚಾಯ್ತಂತೆ. ಕಾರಣ ಏನಂದರೆ, ಇವ್ರು ನನಗಿಲ್ಲದ್ದು ಒಂದು ಜ್ಞಾನ, ನನಗಿಲ್ಲದ್ದು ಒಂದು ಅಭಿಷೇಕ, ಈ ಅಮ್ಮನಿಗೆ ಎಲ್ಲಿಂದ ಬಂತು? ಇಷ್ಟು ಕೃಪೆ ಇದೆಯಲ್ಲ ಇವರಿಗೆ, ಹಾಡು ಹೇಳೋದರಾಗಲಿ, ನಡೆಸೋದರಾಗಲಿ. ಅದನ್ನು ನೋಡಿದಾಗ ಕುಟುಂಬದಲ್ಲಿ ಮಕ್ಕಳನ್ನ ಬೆಳೆಸೋದಾಗಲಿ, ಗಂಡನಿಗೆ ನಡೆಸೋದಾಗಲಿ, ಮಾಡೋದನ್ನ ನೋಡಿದಾಗ ಆ ಸ್ಪಿರಿಚುವಲ್ ವಾತಾವರಣದಲ್ಲಿ ಬರಬೇಕು. ನಾನು ಹೇಳ್ತಿರೋದು
ವಿಷನ್, ದರ್ಶನ ನಮಗೇನಿದೆ ಅದನ್ನು ಮಾಡಬೇಕು. ಬೇರೆಯವ್ರಿಗೋಸ್ಕರ ಪ್ರೇಯರು ಒಂದು ನಾವು ಬದಲಾಯಿಸಿಕೊಂಡು ನಾವು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಸಾಕ್ಷಿಯುಳ್ಳವರಾಗಿ ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತ ಸಿದ್ಧತೆಗಳನ್ನ ಮಾಡ್ಕೊಂಡ ಮೇಲೆ ಬೇರೆಯವರಿಗೆ ಪ್ರೇಯರ್ ಮಾಡೋದು ಒಳ್ಳೆಯದು. ಪ್ರೇಯರು ಮಾಡಬೇಕು, ಕ್ರಿಯೆಗಳ ರೂಪದಲ್ಲಿ ಸುವಾರ್ತೆಯನ್ನು ಹರಡಬೇಕು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹರಡಬೇಕು, ಸಾಕ್ಷಿಗಳಾಗಿ ಸಮಯ ಸಿಕ್ಕಾಗ ಸುವಾರ್ತೆ ಹರಡಬೇಕು, ಅವ್ರ ಕಷ್ಟಗಳನ್ನು ಹೇಳ್ಕೊಂಡಾಗ ಸುವಾರ್ತೆಗಳನ್ನು ಹರಡಬೇಕು, ಸಾಕ್ಷಿ ಜೀವಿತ ಜೀವಿಸಬೇಕು. ಅದರಿಂದ ಸ್ಪಿರಿಚುವಲಲ್ಲಿ ಬೆಳಿಬೇಕು. 1 ಕೊರಿಂಥಿಯರ್ 9:26 ನಾವು ಓದೋಣ. ಅದರಲ್ಲೇ 1 ಕೊರಿಂಥಿಯರ್ 9:26, ಹೀಗಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವನಾಗಿ ಇರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡನೇನು ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಹೊಸದಾಗಿ ದೇವ್ರು ನಂಬಿದಾಗ, ಇಲ್ಲಿ ನೋಡ್ರಿ, ಬೇರೆಯವರಿಗೆ ಸುವಾರ್ತೆ ಹೇಳ್ತಾ ಇದ್ದೀನಿ ನಾನು. ಪ್ರಾರಂಭದಲ್ಲಿ ಸುವಾರ್ತೆ ಹೇಳೋಕ್ಕೆ ದೇವ್ರು ಕರೆದ್ರು, ವಿಷನ್ ಕೊಟ್ಟರು, ಸ್ಟಾರ್ಟ್ ಮಾಡಿಬಿಟ್ಟೆ. ಆವಾಗ ಈ ವಾಕ್ಯ ನನಗೆ ಬಂದು ಒಂದು ಸಲ ನನ್ನ ಶರೀರದಲ್ಲಿ ನಾನೇ ತಗೊಂಡು ಮೈಯೆಲ್ಲ ಒಡ್ಕೊಂಡೆ, ಹಿಂಗೆ ಸುಮ್ಮನೆ. ಅಂದರೆ ಒಡ್ಕೋಬೇಕಂತ ಅಂತೇಳಲ್ಲ, ಭಯಲ್ಲಿ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡನು ಎಂಬಂತೆ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಂಡೆ. ಅಂದರೆ ಬೇರೆಯವರಿಗೆ ಸುವಾರ್ತೆ ಹೇಳಬೇಕಾದಾಗ ನಾವು ಅದು ತಕ್ಕ ಮಟ್ಟಿಗೆ ಸ್ಪಿರಿಚುವಲಲ್ಲಿ, ಅಭಿಷೇಕದಲ್ಲಿ, ವಾಕ್ಯದಲ್ಲಿ ಬೆಳೆದಿರಬೇಕು. ಅದು ಇಲ್ಲದೆ ಇದ್ದರೆ ನಾವು ಹೇಳೋದು ಇಲ್ಲ, ಲೋಕದಲ್ಲಿ ಮಾಂಸಿಕದಲ್ಲಿ ಇದ್ದುಕೊಂಡು ಬರೀ ದೇವ್ರ ಹತ್ರ ಬಂದು ಸುಮ್ಮನೆ ಬರೋದೇನೋ, ರಿಲಿಜಿಯಸ್ ಕ್ರಿಶ್ಚಿಯನ್, ಭಾನುವಾರ ಬರೋದೇನೋ, ಟೈಮಿಂಗ್ಸ್ ಫಾಲೋ ಇಲ್ಲ, ಸುಮ್ಮನೆ ಬರೋದೇನೋ, ಹೋಗೋದೇನೋ, ಅವರು ಹಿಂದೂ, ಅವರು ಮುಸ್ಲಿಮು, ನಾವು ಕ್ರಿಶ್ಚಿಯನ್, ಇಷ್ಟೇ. ಯೇಸುವೇ ನಿಜವಾದ ದೇವರು ಅನ್ನುವ ಸ್ವಭಾವ ನಮ್ಮಲ್ಲಿ ಇರೋದಿಲ್ಲ. ನಾವು ಈ ಲೋಕದಲ್ಲಿ ನಮ್ಮ ಮೇಲೆ ದರ್ಶನ ಇಟ್ಟಿದ್ದಾರೆ, ಅದನ್ನು ನೆರವೇರಿಸಬೇಕು, ಪರಲೋಕ ರಾಜ್ಯಕ್ಕೆ ಹೋಗಬೇಕು, ಈ ಥರನ ಕರ್ಕೊಂಡು ಹೋಗಬೇಕು, ಏನೂ ಇರೋದಿಲ್ಲ. ಈ ಲೋಕದ ಮಾಂಸಿಕ ಆಶೀರ್ವಾದಗಳು ಅಂತ ಹೇಳ್ಕೊಂಡು ಅದು ನೀಡು, ಅವಶ್ಯಕತೆ, ಅದನ್ನು ಬ್ಲೆಸ್ಸಿಂಗ್ ಮಾಡಿಬಿಟ್ಟು ಹೆಸರು ಬದಲಾಯಿಸಿಬಿಟ್ರು. ಅವಶ್ಯಕತೆನ ಬ್ಲೆಸ್ಸಿಂಗ್ ಅಂತ ಮಾಡಿ ಅದು ಬೇಕು ಇದು ಬೇಕು ಅಂತ ಅವ್ರು ಕೊಡ್ತಾ ಇರಬೇಕು. ಇವರು ಮಾತ್ರ ಸ್ಪಿರಿಚುವಲಲ್ಲಿ, ಆತ್ಮಿಕದಲ್ಲಿ ಬೆಳೆದೇ ಜೀವಿಸ್ಬೇಕು. ಇತರರನ್ನು ನಾವು ಹೋರಾಟಕ್ಕೆ ಕರೆದ ಮೇಲೆ ಇತರರಿಗೆ ಸುಮ್ಮನೆ ನಮ್ಮ ಶರೀರವನ್ನು ಜಜ್ಜಿ ಸ್ವಾಧೀನ ಮಾಡಬೇಕು. ಆದರೆ ಪೌಲ್ ಹೇಳ್ತಾರೆ, ನನ್ನ ಗುರಿ ಗೊತ್ತಿಲ್ಲದನಾಗಿ ಓಡದಾಗಿಯೇ ನಾನು ಗಾಳಿಯನ್ನು ಗುದ್ದಾಡೋನಾಗಬೇಕಾಗಿ ಓಡದೆ ಗೆಲ್ಲಬೇಕು ಅಂತ ಗುದ್ದಾಡುತ್ತಾನೆ. ನೋಡ್ರಿ, ಸ್ವಲ್ಪ ಜನ ಸೇವೆ ಮಾಡ್ತಾರೆ, ಅದು ಏನು ಪ್ರಯೋಜನ ಇಲ್ಲ, ದಂಡಕ್ಕೆ ಮಾಡ್ತಾರೆ. ಅವರಲ್ಲೂ ಅವರ ಜೀವಿತದಲ್ಲೂ ಬ್ಲೆಸ್ಸಿಂಗ್ ಇರಲ್ಲ, ಕುಟುಂಬದಲ್ಲೂ ಬ್ಲೆಸ್ಸಿಂಗ್ ಇರಲ್ಲ, ಸಭೆಗೆ ಬಂದವರು ಬರುವಿಕೆಗೆ ಸಿದ್ಧ ಮಾಡಲ್ಲ, ಲೋಕಸ್ಥರಲ್ಲಿ ಕೂಡ ಬದಲಾವಣೆ ಉಂಟು ಮಾಡಲ್ಲ. ಅವರ ಮಾತುಗಳು ಕಾರ್ಯರೂಪದಲ್ಲಿ ಮಾಡಿ ಜನಗಳನ್ನ ದೇವರ ಕಡೆಗೆ ನಡೆಸಿ ಬರುವಿಕೆಗೆ ಸಿದ್ಧ ಮಾಡಲ್ಲ. ವೇಸ್ಟ್ ಸೇವೆ. ಏನು ಸೇವೆ? ಪಾರ್ಸ್ಪರ್ಟಿ ಸೇವೆ. ಏನೋ ಬಂದ್ವಿ, ಅವರು ಏನೋ ಒಂದು ವಾಕ್ಯ ಹೇಳಿದ್ವಿ, ಅವ್ರು ದುಡ್ಡು ಕೊಟ್ಟರು, ಜೀವನ ನಡೀತು, ಮುಗೀತು ಕತೆ. ಒಂದು ವಿಷನ್. ಒಂದು ಸೇವಕರು ಗೊತ್ತು, ಎಸನ್ ಅಂತೇಳಿ, ಆಂಧ್ರದಲ್ಲಿ ಒಬ್ಬನೇ ಮನೆ ಬಿಟ್ಟು ಬಂದರು, ಮದುವೆ ಬೇಡ ಅಂದರು. ಮಕ್ಕಳಾಗುತ್ತೆ ಅಂದರೆ ಇವರೇ ನನ್ನ ಚರ್ಚಲ್ಲಿರೋರೇ ಮಕ್ಕಳಂದರು. ಅವ್ರು ಹೋದರು. ಇವಾಗ 3ನೇ ಜನ್ರೇಷನ್. ಅವರು ಸ್ವಲ್ಪ ಜನಗಳನ್ನ ಸುವಾರ್ತೆಯಲ್ಲಿ ಹೇಳಿ ದೇವ್ರ ಮಕ್ಕಳಾಗಿ ಮಾಡಿದ್ರು, ಸೇವಕರನ್ನ ಎಬ್ಬರಿಸಿದ್ರು. ಇವಾಗ ಅವರು ಏನು ಮಾಡಿದ್ದಾರೆ, ಡಬಲ್ ಆಗಿ ಬೆಳೆದು ಎಷ್ಟೋ 50 ಲಕ್ಷನೋ ಕೌಂಟಿಂಗ್ ಇಲ್ಲದೆ ಹಾಗೆ ಜನಗಳನ್ನ ದೇವ್ರ ಕಡೆ ನಡೆಸ್ತಾ ಇದ್ದಾರೆ. ಈ ಒಬ್ಬ ವ್ಯಕ್ತಿ ಸ್ವಲ್ಪ ಜನಗಳನ್ನು ದೇವ್ರ ಕಡೆ ನಡೆಸಿ ಅವ್ರ ಕೈಯಲ್ಲಿ ಬಿಟ್ಟುಕೊಟ್ಟು ಅವರು ಅದನ್ನು ಡಬಲ್ ಮಾಡ್ತಾ ಇದ್ದಾರೆ. ದರ್ಶನ, ವಿಷನ್. ಅವ್ರು ಕೊಟ್ಟಿರುವ ದರ್ಶನವನ್ನು ಮಾಡಿ ಮುಗಿಸಿದ್ರು. ಅವ್ರು ಸೋಷಲ್ ಸರ್ವಿಸ್ ಮಾಡಿಲ್ಲ, 2 ಮಾಡಿದ್ದು. ಅನ್ಯ ಜನಗಳು ದೇವ್ರನ್ನ ನಂಬಬೇಕು, ಏಸಮಿ ನಂಬಿರೋರು ಪರಲೋಕ ರಾಜ್ಯಕ್ಕೆ ಸೇರಿಸಬೇಕು. ನೋಡ್ರಿ, ಡ್ಯಾನಿಯಲ್ 12ರಲ್ಲಿ ಒಂದು ಮಾತಿದೆ. ಡ್ಯಾನಿಯಲ್ ಬಂದ್ಬಿಟ್ಟು 3 ರಾಜರುಗಳ ಹತ್ರ ಅವರು ಸೇವೆ ಮಾಡ್ತಾರೆ. ಅವರು ಪ್ರೆಸಿಡೆಂಟ್ ಆದರೆ ಇವರು ಅವ್ರ ಕೈ ಕೆಳಗಡೆ ಪ್ರೈಮ್ ಮಿನಿಸ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಯಾರ್ಯಾರಂದರೆ ನೆಬೂಕದ್ನೆಚ್ಚರ್ ಜೊತೆಯಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ತೈರು, ಮೇದ್ಯ ಪರ್ಷಿಯ ಜೊತೆಯಲ್ಲಿ ಬಾಬಿಲೋನ್ ರಾಜ್ಯದ ಕಾಲದಲ್ಲಿ ನೆಬೂಕದ್ನೆಚ್ಚರ್ ಕಾಲದಲ್ಲೂ ವರ್ಕ್ ಮಾಡಿದ್ದಾರೆ. ಮೇದ್ಯ ಪರ್ಷಿಯದ ಕಾಲದಲ್ಲೂ ಕೂಡ ತೈರಿಯು, ಕೋರೆಸ್ ಕಾಲದಲ್ಲೂ ಅವರು ವರ್ಕ್ ಮಾಡಿದ್ದಾರೆ. ಅವರು ವರ್ಕ್ ಮಾಡಿಬಿಟ್ಟು ಕಡೆದಾಗಿ
ಅವರು ಎಲ್ಲ ಎಂಡ್ ಟೈಮ್ವರೆಗೂ ಬರೆದಿದ್ದಾರೆ. ಡ್ಯಾನಿಯಲ್ 2ರಲ್ಲಿ ನೀವು ತೆಗೆದು ಓದಿದ್ರೆ, ಇವಾಗ ಫಸ್ಟು ಅಲೆಕ್ಸಾಂಡರ್ ಬರೋದು, ಅದಾದಮೇಲೆ ಮೇದ್ಯ ಪರ್ಷ ಬರೋದು, ಅದಾದಮೇಲೆ ಗ್ರೀಕ್ ಬರೋದು, ಗ್ರೀಕ್ ಆದಮೇಲೆ ರೋಮರ್ ಬರೋದು, ರೋಮರ್ ಟೈಮಲ್ಲಿ ಎಸ್ಸಾಮಿ ಬರೋದು, ಆ ಸೆಂಟ್ರ್ ಗ್ಯಾಪಲ್ಲಿ ನಾವು ಬಂದ್ವಿ. ಅದರ 2 ಆದಮೇಲೆ 41ರಲ್ಲಿ 10 ಬೆರಳುಗಳು, ಅದೇ ಯುರೋಪಿಯನ್ ಯೂನಿಯನ್ ಬರೋದು. ಅದಾದಮೇಲೆ ಮಿಲಿನಿಯಮ್ ಅಂತ ಅದು ಒಂದು ದೊಡ್ಡ ಕಲ್ಲು ಬಂದು, ಆ ಕಬ್ಬಿಣದ ಮಣ್ಣಿನಂತ ಅದೇ ಕಲ್ಲು ಬಂದು ಹೊಡೆದು ಅದನ್ನು ಪುಡಿ ಪುಡಿ ಮಾಡಿಬಿಡುತ್ತೆ. ಆವಾಗ 1000 ವರ್ಷ ಆಳ್ವಿಕೆ ಮಾಡೋದು ಮಿಲಿನಿಯಮ್, ಅದುವರೆಗೂ ಬರೆದಿದ್ದಾರೆ ಅವರು. ಅಷ್ಟು ಜ್ಞಾನ, ಅಭಿಷೇಕ, ದೇವರ ಚಿತ್ತ ಮಾಡಿದ್ರು. ಮದುವೆ ಎಲ್ಲ ಏನಿಲ್ಲ, ದೇವರಿಗೋಸ್ಕರ ತ್ಯಾಗ ಮಾಡಿ ಎಲ್ಲ ಬರೆದಾದ ಮೇಲೆ 12ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಈ ರೀತಿ ನಡೀತೈತೆ ಅಂತ ಹೇಳಿದಾಗ, ಇದು ನನಗೆ ಅರ್ಥ ಆಗಿಲ್ಲ, ಇದ್ರ ಬಗ್ಗೆ ನನಗೆ ಹೇಳು ಅಂತ ಕೇಳ್ತಾರೆ. 12:8 ಓದ್ರಿ. ಆಗ ನಾನು ಎನ್ನೊಡೆಯನೇ ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು ದಾನಿಯೇಲನೇ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಿಡು. ಅಂದರೆ ಇದು ಕಾರ್ಯಗಳೇನು ಎಂತ ಅಂತ ಕೇಳಿದಾಗ ಅವರು 129 ದಿನಗಳು ಮತ್ತು 1335 ದಿನಗಳು ಏನು, ಇದ್ರ ಬಗ್ಗೆ ನನಗೆ ಹೇಳು ಅಂತ ಹೇಳಿದಾಗ ದೇವ್ರು ಹೇಳ್ತಾರೆ, ಹೋಗಿ ರೆಸ್ಟ್ದಾಗ. ಅಷ್ಟು ಹಾರ್ಡ್ ವರ್ಕ್ ಅವ್ರಿಗೆ ಗೊತ್ತು. ಪ್ರಾರ್ಥನೆ ಮಾಡಬಾರ್ದಂತ ಒಂದು ಆಜ್ಞೆ ಬಂದ್ರೂ ಪ್ರಾರ್ಥನೆ ಮಾಡ್ತಾರೆ 3 ದಿನ. ಸಿಂಹದ ಬಾಯಲ್ಲಿ ಹಾಕಬೇಕಾದ್ರೂ ನನ್ನನ್ನು ಹೇಗಾದ್ರೂ ಮಾಡಿ ಕಾಪಾಡಂತ ರಾಜನ ಹತ್ರ ಕೇಳೋದಿಲ್ಲ, ದೇವರು ಕಾಪಾಡ್ತಾರೆ. ಆದರೂ ಕೂಡ ಅವರು ಬಂದ್ಬಿಟ್ಟು ಕಡೆ ವಯಸ್ಸಾಗೋವರೆಗೂ 3 ರಾಜರ ಕಾಲದವರೆಗೂ ಅವ್ರಿಗೆ ವಯಸ್ಸಾದರೂ ಕೂಡ ಇನ್ನೂ ದೇವರ ಹತ್ರ ತಿಳ್ಕೋಬೇಕು, ಇನ್ನೂ ದರ್ಶನಗಳನ್ನು ಪಡೆದು ಇನ್ನೂ ನಾನು ಆತ್ಮಿಕದಲ್ಲಿ ಬೆಳೆದು ದೇವರ ಚಿತ್ತ ಮಾಡಬೇಕಂಥೇಳಿ ಆತ್ಮಿಕದಲ್ಲಿ ಅವರು ಬೆಳೆದು, ಆ ರೀತಿಯಾಗಿ ದರ್ಶನಗಳಲ್ಲಿ ಮೇಲೆ ನಮಗೆ ಆಸೆ ಆಕಾಂಕ್ಷೆಗಳು ಅಧಿಕವಾಗಬೇಕು. ಕಡೆದಾಗಿ ಒಂದು ವಾಕ್ಯವನ್ನು ಓದ್ರಿ, ಪ್ರಾರ್ಥನೆ ಮಾಡಿ ಮುಗಿಸೋಣ. ಹಬಕ್ಕೂಕ್ ಪಕ್ಕದಲ್ಲೇ ದಾನಿಯೇಲ್ ಆದಮೇಲೆ ಓಸೆ ಎಲ್ಲ ಆಗುತ್ತೆ, ಅದರ ಪಕ್ಕದಲ್ಲಿ ಹಬಕ್ಕೂಕಲ್ಲಿ 2:3 ತೆಗೆದು ಓದ್ರಿ. ಅದರಲ್ಲಿ ನಾನು ಓದ್ತೀನಿ ನೋಡ್ರಿ. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆ ಪಡುತ್ತದೆ. ಮೋಸ ಮಾಡೋದು ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ನೋಡ್ರಿ, ದೇವರಿಗೆ ಕೊಟ್ಟಿರೋದು ಬರೀ 3 ವರ್ಷ. ಯೇಸು ಸ್ವಾಮಿಗೆ ಕೊಟ್ಟಿದ್ದು ಬರೀ 3.5 ವರ್ಷ. ಅದರಿಂದ ಅಯ್ಯೋ 3.5 ವರ್ಷದಲ್ಲಿ ಆತರಪಟ್ಟು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ನಾವೇ ತ್ವರೆಪಟ್ಟು ಒಬ್ಬರು 50 ಜನ ಬಂದಿದ ತಕ್ಷಣ ಆ ಜಾಗ ಬೇಕು, ಆ ಜಾಗ ತಗೊಂಡು ಚರ್ಚ್ ಕಟ್ಟೋಣ ಮಾಡೋಣ. ಅದು ದೇವರು ಆತ್ಮಗಳನ್ನ ಕೊಟ್ಟಾಗ ಅವ್ರು ಕೊಡ್ತಾರೆ. ಇದರಲ್ಲಿ ಏನಿದೆ ಅಂದರೆ, ನಾವು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಯೇಸು ಸ್ವಾಮಿ ಟೈಮ್ ಅಂತ ಇರುತ್ತೆ, ಅವರ ಉದ್ದೇಶಗಳನ್ನು ಮಾಡ್ತಿರ್ಬೇಕು ಅಷ್ಟೇ. ದರ್ಶನ ಚೇಂಜ್ ಮಾಡ್ಕೊಂಡೆ ಅವ್ರು ಕೆಲಸ ಮಾಡ್ತಿರ್ಬೇಕು. ಲೋಕದ ಮೇಲೆ ನಮ್ಮ ದರ್ಶನ ಹೋಗ್ಬಾರ್ದು. ಚರ್ಚ್ ಕಟ್ಟೋದನ್ನೋದು ನಮ್ಮ ವಿಷನ್ ಆಗಿ ಮಾರಬಾರ್ದು, ಅದು ದೇವರು ವಿಷನ್ ಆಗಿ ಮಾರ್ಪಡ್ಬೇಕು. ನಮ್ಮ ಕೆಲಸ ಆತ್ಮಗಳನ್ನ ಆದಾಯ ಮಾಡೋದು, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಏಸನ್ನ ಒಬ್ಬರೇ ವ್ಯಕ್ತಿ ಎಷ್ಟೋ ಚರ್ಚ್ಗಳನ್ನ ಮಾಡಿದ್ರು, ಕಾಣಿಕೆಗಳನ್ನ ಕೊಡೋದನ್ನೆಲ್ಲ ಚರ್ಚ್ ಮಾಡಿದ್ರು. ಪ್ರಾರಂಭದಲ್ಲಿ ಕೈಯಲ್ಲೇ ಒಂದು ಚರ್ಚನ್ನು ಕಟ್ಟಿದ್ರು, ಗುಂಟೂರು ಪಕ್ಕದಲ್ಲಿ ಮಾಡಿಬಿಟ್ಟು ಅಲ್ಲಿ ಎಲ್ಲೇ ಇದ್ದರೂ ಕೂಡ ಕ್ರಿಸ್ಮಸ್ ಆದರೆ 25ನೇ ತಾರೀಕು ಅಲ್ಲಿ ಹೋಗ್ಬಿಟ್ಟು ಅವರ ಜೊತೆಲಿ ವಾಕ್ಯ ಪರಿಚಯ ಮಾಡಿ ಬರ್ತಾರಂಥವ್ರು. ಇವಾಗಿಲ್ಲ, ಯಾಕಂದರೆ ಪ್ರಾರಂಭದಲ್ಲಿ ಕಟ್ಟಿದ್ದು. ಆದರೆ ಅವರು ವಿಸ್ತಾರವಾಗಿ ಸಭೆಗಳು ಬೆಳೆದು ಬಿಡ್ತು. ಆದರೆ ಅವರು ಆತ್ಮಗಳಿಗೆ ದರ್ಶನದ ಮೇಲೆ ಇದ್ದರೆ ಹೊತ್ತು ಕಟ್ಟಡದ ಮೇಲೆ ಇರಲಿಲ್ಲ. ಕಟ್ಟಡವನ್ನು ಮೈಂಡಲ್ಲಿ ಇಟ್ಕೊಂಡಿರಲಿಲ್ಲ, ಆತ್ಮದ ಬಗ್ಗೆ ಇದ್ದರು. ಕಟ್ಟಡಗಳನ್ನ ದೇವರು ಕಟ್ಕೊಂಡು ಹೋದರು. ನಾವೇನು ಮಾಡ್ತೀವಿ ಅಂದರೆ, ದರ್ಶನನ ದೇವರು ಆತ್ಮಗಳ ಆದಾಯ ಮಾಡೋದೇ ದರ್ಶನ. ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗಿ ಇತರನ್ನ ಸಿದ್ಧ ಮಾಡೋದೇ ವಿಷನ್ನು. ಅದನ್ನು ಬಿಟ್ಟು ಲೋಕದ ಮೇಲೆ ನಮ್ಮ ವಿಷನ್ಗಳನ್ನು ತಿರುಗಿಸ್ಬಿಡ್ತೀವಿ. ಅದು ಸೈತಾನ್ ತಿರುಗಿಸ್ತಾನೆ. ಆಗ ವಿಷನ್ ಕೊಲಾಪ್ಸ್ ಆಗುತ್ತೆ. ಆ ರೀತಿ ವಿಷನ್ ಕೊಲಾಪ್ಸ್ ಆದಾಗ ಸಮಸ್ಯೆಗಳು ಉಂಟಾಗುತ್ತೆ. ಕುಟುಂಬಗಳಲ್ಲಿ ಅಲ್ಲಲ್ಲ ಕೊಲ್ಲಲ್ಲಗಳು ಉಂಟಾಗುತ್ತೆ, ಸಮಸ್ಯೆಗಳು. ಅಯ್ಯೋ ಇದು ಮಾಡಬೇಕು ಅದು ಬೇಡ, ಅದು ದೇವರು ಮಾಡ್ತಾರೆ.
ನಮ್ಮ ಪಾಡಿಗೆ ನಾವು ಆತ್ಮಕ್ಕೆ ಪ್ರಾಮುಖ್ಯತೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ, ಎಷ್ಟು ಲಕ್ಷ ಆಗ್ತಾಯಿದೆ, ಅಷ್ಟು ಲಕ್ಷ ಆಗ್ತಾಯಿದೆ, ಜಾಗ ಎಷ್ಟು ಲಕ್ಷ ಆದರೆ ಆಗಲಿ, ನಮಗೆ ಅಷ್ಟು ದೇವ್ರ ಸೃಷ್ಟಿಕರ್ತನು ಅವ್ರು ಏನೋ ಮಾಡ್ತಾರೆ. ನಾವು ವಿಶ್ವಾಸದಲ್ಲಿ ಬೆಳೀತಾ ಇರಬೇಕು ಹೊರತು ದೇವರ ಪ್ರಾರ್ಥನೆ ತಕ್ಕ ಸಮಯದಲ್ಲಿ ಅವರೆಲ್ಲವನ್ನು ಮಾಡ್ತಾರೆ. ಇಲ್ಲಿದೆ ನೋಡ್ರಿ, ನಾವು ಪ್ರಾರ್ಥನೆ ಮಾಡೋಣ. ಇದನ್ನು ವಾಕ್ಯವನ್ನು ಧ್ಯಾನಿಸಿ. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಅದರ ಪರಿಣಾಮಕ್ಕೆ ತ್ವರೆ ಪಡುತ್ತದೆ, ಮೋಸ ಮಾಡೋದು. ಆ ಕೆಲಸ ಮಾಡೋದಕ್ಕೆ ಅದು ತ್ವರೆ ಪಟ್ಕೊಂಡು ಹೋಗುತ್ತಂತೆ, ಮೋಸ ಮಾಡೋದಿಲ್ಲಂತೆ. ನಮ್ಮ ದರ್ಶನಗಳು ತಕ್ಕ ಸಮಯದಲ್ಲಿ ಲೋಕಕ್ಕೆ ಅವಶ್ಯಕತೆಗಳನ್ನು ದೇವರು ಮಾಡಿಕೊಡ್ತಾರೆ. ಬಟ್ ಅದು ತಡೆ ಮಾಡೋದಿಲ್ಲ, ಅದು ನಡೀತತೆ. ಆದರೆ ಅದು ಬಂದೇ ಬರುವುದು, ತಾಮಸವಾಗದು. ಅದರ ಲೋಕದಕ್ಕೆ ಬೇಕಾಗಿರೋ ಅವಶ್ಯಕತೆಗಳು ತಾಮಸವಾಗದಾಗೆ ಅದು ನೆರವೇರುತ್ತದೆ. ಆದರೆ ನಾವು ಮಾಡಬೇಕಾಗಿರೋದು ದರ್ಶನದ ವಿಷನ್ ಮೇಲೆ ಗಮನ ಇಡಬೇಕು. ಯಾಕೋಬು ಒಬ್ಬನೇ ಒಂದು ಕೋಲ್ ತಗೊಂಡು ಹೋದ, ಅದು ದೊಡ್ಡ ಪರಿವಾರವಾಗಿ ಬಂದ, 2 ಹೆಂಡತಿ ಜೊತೆಗೆ ಕುಟುಂಬ ಸಮೇತ ಬಂದ. ಅವನ ಸಂತತಿ ಇನ್ನೂ ಇಸ್ರೇಲ್ ಆಗಿ ಈಗಲೂ ಇದೆ. ಕುಟುಂಬವಾಗಿ ಹೋದ ಲೋತನು, ಒಬ್ಬನೇ ಹೊರಗಡೆ ಬಂದ. ಆಬ್ರಾಮ್ ಬಂದ್ಬಿಟ್ಟು ಕಣ್ಣೆತ್ತಿ ನೋಡಿದಾಗ ಕಣ್ಣಿಗೆ ಅಂದರೆ ವಿಷನ್ ಬಂದು ಅವನಿಗೆ ಲೋಕದ ಮೇಲೆ ವಿಷನ್ ಅದು ನೋಡಿದಾಗ ಲೋತನಿಗೆ ಅದೇನೋ ಮಹಿಮೆ ಉಳ್ಳದಾಗಿ. ನೋಡ್ರಿ, ದೇವರು ಆಬ್ರಾಮ್ನಿಗೆ ಮೊದಲೇ ದರ್ಶನ ಕೊಡ್ತಾರೆ. ನೀನು ಮೇಲೆ ಯಾರು ಬಿದ್ದು ಕೇಡು ಮಾಡುವುದಿಲ್ಲ, ನನ್ನ ಚಿತ್ತ ನಿನ್ನಲ್ಲಿ ಸಂಪೂರ್ಣ ನೆರವೇರುವವರೆಗೂ ನಿನಗೇನು ಆಗೋದಿಲ್ಲ ಅಂತ ಹೇಳಿನೇ ಕಳಿಸ್ತಾರೆ. ಅವನು ಮಣ್ಕಂಡಿದ ಮೇಲೆ ಕಲ್ಲು ಹತ್ರ ದೇವದೂತರು ಆಕಾಶಕ್ಕೂ ಭೂಮಿ ಹತ್ತುತ್ತಾ ಹೇಳ್ತಿರೋ ಥರ ದರ್ಶನ ಕೊಡ್ತಾರೆ. ಹೋಗ್ಬೇಕಾದ್ರೆ ಒಬ್ಬನೇ ಆಗೇ ಹೋಗ್ತಾನೆ. ಆದರೆ ಬರಬೇಕಾದ್ರೆ ದೊಡ್ಡ ಬ್ಲೆಸ್ಸಿಂಗ್ ಆಗಿ ಬಂದ. ಅವನು ರಿಟರ್ನ್ ಬಂದಿದ್ದು ಇಸ್ರೇಲ್ ಈಗಲೂ ಇದೆ. ಅದರಿಂದ ದರ್ಶನದ ಮೇಲೆ ಹೋಗಬೇಕು. ಲೋತನ ಏನು ಮಾಡ್ತಾನೆ ಅಂದರೆ ದರ್ಶನದ ಮೇಲೆ ಹೋಗೋದಾಗೆ, ವಿಷನ್ ಮೇಲೆ ಹೋಗೋದಾಗೆ ಅವನು ಲೋಕದಲ್ಲಿ ತಲೆ ಎತ್ತಿ ನೋಡಿದಾಗ ಲೋಕದಲ್ಲಿ ರಮ್ಯವಾಗಿ ಅಂದವಾಗಿರೋದನ್ನು ನೋಡಿ ಹೋಗಿ ಕುಟುಂಬವಾಗಿ ಹೋಗಿ ಒಬ್ಬನೇ ಆಗಿ ಬರ್ತಾನೆ. ಹೆಂಡತಿ ಕಳ್ಕೊಂಡ, ಮಕ್ಕಳೆಲ್ಲ ಪಾಪ ಶಾಪಗಳಲ್ಲಿ ಬಿದ್ದೋದ್ರು, ಒಬ್ಬಟ್ಟಿಗೆನಾದ. ಅದರಿಂದ ನಾವು ದರ್ಶನಗಳಲ್ಲಿ ಇದ್ದಾಗ ಅದು ನಮ್ಮನ್ನು ಸಾಯೋ ಟೈಮಲ್ಲಿ ಕೂಡ ನಮ್ಮನ್ನು ಪ್ರೇರೇಪಿಸ್ತಾ ಇರುತ್ತೆ, ನಡೆಸುತ್ತೆ. ಒಂದು ಮಾತನ್ನು ಹೇಳಿ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರೂ ಕೇಳ್ರಿ ಗಮನ ಇಟ್ಟು. ಏಸನ್ನ ಅಂತ ಹೇಳ್ಬಿಟ್ಟು ಒಬ್ಬರು ಮರಣ ಒಂದು ಸಮಯದಲ್ಲಿ ಅವರಿಗೆ ಪ್ರಪಂಚ ಪೂರ್ತಿ ಸಭೆಗಳಿದೆ. ಹೊಸನ ಮಿನಿಸ್ಟ್ರಿ ಅನ್ನೋದು ಬರೀ ಆಂಧ್ರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಅಲ್ಲ, ತಮಿಳ್ನಾಡಲ್ಲಿದೆ, ಎಲ್ಲ ಇಂಡಿಯಾದಲ್ಲಿ ಭಾಳ ಜಾಗದಲ್ಲಿ, ಮುಂಬೈಯಲ್ಲಿದೆ, ಭಾಳ ಜಾಗದಲ್ಲಿದೆ, ಜಾಸ್ತಿ ಇದೆ. ಪ್ರಪಂಚದಲ್ಲಿ ಕೂಡ ಇದೆ, ಅಮೇರಿಕಾದಲ್ಲಿ, ಸೌತ್ ಆಫ್ರಿಕಾ, ಜಪಾನಲ್ಲಿ, ಎಲ್ಲ ಜಾಗದಲ್ಲೂ ವಸನ ಮಿನಿಸ್ಟ್ರಿ ಇದೆ. ಜಪಾನಲ್ಲಿದೆ, ಇಸ್ರೇಲಲ್ಲೂ ಇದೆ, ವಸನ ಮಿನಿಸ್ಟ್ರಿಗಳಿದೆ. ಸಾಯಬೇಕಾದ್ರೆ ಅವ್ರ ಜೊತೆಗಿರೋರು ಹೇಳ್ತಾ ಇದ್ದಾರೆ, 6 ತಿಂಗಳು ಸ್ವಲ್ಪ ಮೈ ಚೆನ್ನಾಗಿಲ್ಲದೆ ಟೈಮ್ ತಗೊಂಡ್ರಂತೆ, ಇದನ್ನೆಲ್ಲ ಯಾರಿಗೆ ನೇಮಿಸಿ ಕೊಡಬೇಕು ಅಂತ. ಆ ಸಮಯದಲ್ಲಿ 6 ತಿಂಗಳು ಕೂಡ ಅವ್ರ ಬಾಯಿಂದ ಡೈಲಿ ಬರ್ತಾರೋ ಮಾತು, ದೇವರು ಒಂದು ಚಾನ್ಸ್ ಕೊಟ್ಟರೆ ನಾನು ಇಂಡಿಯಾವನ್ನು ತೆಲುಗಲ್ಲಿ ಊಪು ತಾನು ಇಂಡಿಯಾ ದೇಶವನ್ನು ಅಲ್ಲಾಡಿಸ್ತೀನಿ ನಾನು, ದೇವರು ಯೇಸು ಸ್ವಾಮಿ ನಿಮಿತ್ತವಾಗಿ ಅಂತ ಹೇಳ್ತಾ ಇದ್ರೆ ಹೊರತು, ಅಯ್ಯೋ ಇಷ್ಟು ಆಸ್ತಿಯನ್ನು ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋ ಚಿಂತೆ ಇಲ್ಲದೆ, ಅವರಿರೋದು ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಇರುವ ಒಂದು ಸೇವಕರಿಗೆ ಅದನ್ನೆಲ್ಲ ಇನ್ಚಾರ್ಜ್ ಆಗಿ ಕೊಟ್ಬಿಟ್ಟು ಹೋಗ್ಬಿಟ್ರು. ಆಸ್ತಿ ಅಂದರೆ ಈ ಲೋಕದ ಮೇಲೆ ಮನಸ್ಸಿಡದೆ ಅವ್ರು ಕೊಟ್ಟಿರೋ ದರ್ಶನವನ್ನು ಮಾಡಿ ಪರಲೋಕ ರಾಜ್ಯಕ್ಕೆ ಅವರು ಹೋದರು. ಇನ್ನೂ ಚಾನ್ಸ್ ಕೊಟ್ಟರೆ ಇನ್ನೂ ವಿಷನ್ ದರ್ಶನ ಸಾಯೋ ಟೈಮಲ್ಲಿ ಕೂಡ ಅವ್ರ ದರ್ಶನ ಅವ್ರನ್ನ ಎಬ್ಬಿಸ್ತಾ ಇದೆ. ಆತ್ಮ ಬಲ, ಆತ್ಮಕ್ಕೆ ವಯಸ್ಸಿಲ್ಲ, ಶರೀರಕ್ಕಿಂತ ವಯಸ್ಸು, ಆತ್ಮಕ್ಕೆ ವಯಸ್ಸಿಲ್ಲ. ಅದು ಯೌವನದ ಕಾಲವಾಗಿ ಇರುತ್ತೆ. ಸತ್ರನು ಪರಲೋಕ ರಾಜ್ಯದ ದೇವ್ರ ಜೊತೆ ಇರುತ್ತೆ. ಅದರಿಂದ ಪ್ರಾರಂಭದಲ್ಲಿ ಓದಿದಾಗೆ ಕೊಲೊಸ್ಸೆಯರು 3:1-4 ನಮ್ಮ ಕೆಲಸ ಪರಲೋಕದ ಮೇಲೆ ಇಡಬೇಕೆ ಹೊರತು ಭೂಲೋಕದ ಮೇಲೆಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಬೈ 1 get 1 ಫ್ರೀ, ಬೈ 1 get 1 ಅಂತ ಇರುತ್ತೆ. ಎಲ್ಲಿ ಹೋದ್ರೂ ನಿಮಗೆ ಶಾಪ್ಗಳಲ್ಲಿ ಸಿಗುತ್ತೆ. ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ಬಟ್ಟೆಗಳಾಗಲಿ, ಎಲ್ಲಾದರೂ ಪ್ರಾವಿಷನ್ ಸ್ಟೋರ್ಗಳಾಗಲಿ, ಎಲ್ಲಾದರೂ ಹೋದರೆ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಪರಲೋಕ ರಾಜ್ಯಕ್ಕಾಗಿ ನಾವು ನಡೆದರೆ ಲೋಕದ ಆಶೀರ್ವಾದ ಫ್ರೀಯಾಗಿ ಅವ್ರು ಕೊಡ್ತಾರೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ.
ನಾವು ಇದ್ರ ಮೇಲೆ ಮನಸ್ಸಿಟ್ಟು ಅದನ್ನು ಕಳ್ಕೋಬಾರ್ದು. ಇದ್ರ ಮೇಲೆ ಮನಸ್ಸಿಟ್ಟು ದರ್ಶನಗಳನ್ನ ಕಳ್ಕೋಬಾರ್ದು, ವಿಷನ್ಗಳನ್ನ ಕಳ್ಕೋಬಾರ್ದು. ಸಿಂಸೋನನಾಗೆ, ಇವನಾಗೆ, ಯೋನನಾಗೆ ದರ್ಶನ ವಿಷನ್ನ ಬಿಟ್ಟು ಬಿಡಬಾರ್ದು. ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಂದಿರದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ನನ್ನ ಮೇಲಿಟ್ಟಿರುವ ದರ್ಶನ ವಿಷನ್, ಸಭೆಯಲ್ಲಿ ಬಂದಿರುವವರು ಮೇಲಿಟ್ಟಿರುವ ವಿಷನ್ ದರ್ಶನ, ಯವನಸ್ಥರ ಮೇಲಿಟ್ಟಿರುವ ವಿಷನ್ ದರ್ಶನ, ಅದು ಪೂರ್ಣವಾಗಿ ನೆರವೇರುವವರೆಗೂ ಅವರು ಬಿಡದಾಗಿ ಪರಿಶುದ್ಧಾತ್ಮವನ್ನು ನೆರವೇರಿಸಿಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಒಂದು ಸಮಯ ಅದು ನೆರವೇರದೆ ಅವ್ರ ಸ್ವಂತ ಚಿತ್ತಕ್ಕೆ ಹೋದರೆ ಸ್ವಲ್ಪ ಪೇಯ್ನ್ ಇರುತ್ತೆ, ಒಡೆದು ಬಡಿದು ಎಳ್ಕೊಂಡು ಬರಬೇಕಾಗುತ್ತೆ. ಆದರೆ ಅದರಲ್ಲಿ ದುಃಖ ವೇದನೆ ಇರುತ್ತೆ. ಯೇಸುವೇ, ಆ ರೀತಿ ತಂದೆ ಯೋನನು ಅದೇ ರೀತಿಯಲ್ಲಿ ಅಪ್ಪ ಪ್ರಾರಂಭದಲ್ಲೇ ಹೋಗಿದ್ದರೆ ಪರವಾಗಿಲ್ಲ, ಕಷ್ಟಗಳನ್ನು 3 ದಿನ ಅನುಭವಿಸಿ ಬಂದನು. ಯೇಸುವೇ ಅಪ್ಪ, ಲೋತನನು ಎಲ್ಲವನ್ನು ಕಳ್ಕೊಂಡನು, ಕಾರಣ ಅವನು ಲೋಕದ ಮೇಲೆ ಮನಸ್ಸಿಟ್ಟನು. ಯೇಸುವೇ, ದರ್ಶನ ವಿಷನ್ ಅಪ್ಪ ಯೇಸುವೇ ನಮ್ಮ ಮೇಲೆ ಇಟ್ಟಿದ್ದೀಯಾ. ಪೌಲು ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಿದ್ರು, ಯೇಸು ಪ್ರಭು ಆಗಿರೋ ನೀವು ಮಾಡಿ ಮುಗಿಸಿದ್ರಿ. ಅಪೊಸ್ತಲರೆಲ್ಲ ದರ್ಶನ ವಿಷನ್ಗಳನ್ನು ಕರೆಕ್ಟಾಗಿ ಮಾಡಿ ಮುಗಿಸಿದ್ರು. ಈಗ ಹೇಳಿದಾಗೆ ಯೇಸನ್ನ ಅವರು ಕೊಟ್ಟಿರುವ ದರ್ಶನ ವಿಷನನ್ನು ಆತ್ಮಗಳಿಗಾಗಿ, ಪರಲೋಕ ರಾಜ್ಯಕ್ಕಾಗಿ ತೌಕಪಟ್ಟು ಮುಗಿಸಿ ಹೋದರು. ಈ ಲೋಕದ ಮೇಲೆ ಸ್ವಲ್ಪನೂ ಯೋಚನೆಗಳು ಇಲ್ಲದ ಹಾಗೆ ಗೆಟ್ ಒನ್ ಫ್ರೀ ಅಂತ ಹೇಳಿದ ಹಾಗೆ ನಾವು ಪರಲೋಕ ರಾಜ್ಯವನ್ನು ಪಡೆಯೋದಕ್ಕೆ ಓಡಬೇಕಾದರೆ ಲೋಕದ ಅವಶ್ಯಕತೆಗಳನ್ನು ಉಚಿತವಾಗಿ ಕೊಡುವರಾಗಿದ್ದೀರಾ. ಅದನ್ನು ಉಚಿತವಾಗಿ ನಮಗೆ ಕೊಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ನಿನ್ನ ಕೃಪೆ ನಮ್ಮ ಮೇಲೆ ಇಳಿದು ಬರಲಿ. ವಾಕ್ಯದ ಮೂಲಕ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಬಂದಿರೋರನ್ನು ಆಶೀರ್ವದಿಸು, ನಡೆಸು. ಈ ದರ್ಶನಗಳು ನಮ್ಮ ಊಪಿರಿ, ನಮ್ಮ ಶ್ವಾಸ, ನಮ್ಮ ಪ್ರಾಣ ಇರೋವರೆಗೂ ಓಡಿ ನಿನ್ನ ಚಿತ್ತ ನಮ್ಮ ಮೇಲೆ ಆ ದರ್ಶನ ವಿಷನನ್ನು ಮುಗಿಸಿ ಈ ಲೋಕದಲ್ಲಿ ಅದು ಡಬಲಾಗಿ ಹೆಚ್ಚಾಗಿ ಅದನ್ನು ಮುಗಿಸಿ ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.